ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಪ್ರಚಲಿತ ದಿನಗಳಲ್ಲಿ ತಾವು ಸ್ಪರ್ಧಾತ್ಮಕ ಜಗತ್ತಿಗೆ ಬಂದು ಹಲವಾರು ದಿನಗಳ ಸಂಧಿಸಿದ್ದು ಯಶಸ್ಸು ಸಿಗುವುದರಲ್ಲಿ ನೀವು ಎಲ್ಲೋ ಒಂದು ಕಡೆ ಎಡುತ್ತಿರುವ ಸಂಗತಿಗಳು ಉಂಟು. ಈ ಸಂಗತಿಗಳ ಮಧ್ಯದಲ್ಲಿ ಹಲವಾರು ಸಂಘರ್ಷಗಳು, ಹಲವಾರು ನೋವುಗಳು, ಹಲವಾರು ಎಡೆತಡೆಗಳ ಮಧ್ಯದಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕಾದರೆ ಸತತ ಪರಿಶ್ರಮದ ಅವಶ್ಯಕತೆ ಉಂಟು. ಸೊ ಸತತ ಪರಿಶ್ರಮ ಹೇಗಿರಬೇಕಪ್ಪ ಅಂದ್ರೆ ಸತ್ವ ಸಹಿತವಾಗಿರಬೇಕು, ಸತ್ವ ರಹಿತವಾಗಿರಬಾರದು ಎಂಬ ಕಾರಣಕ್ಕೆ ಹಲವಾರು ಸರಳ ಪ್ರಶ್ನೆಗಳಿದ್ದರೂ ಕೂಡ ತಪ್ಪು ಉತ್ತರ ಕೊಡುವುದೇ ಜಾಸ್ತಿ ಅಂತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಹೇಗೆ ಸರಳ ಉತ್ತರಗಳಿದ್ದರೂ ಕೂಡ ತಪ್ಪು ಆನ್ಸರ್ಗಳನ್ನು ಕೊಡ್ತೀರಿ ಅಂತಕ್ಕಂಥದ್ದು ಯಾಕಾಗ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಓವರ್ ಕಾನ್ಫಿಡೆನ್ಸ್. ಸೊ ಯಾವುದೇ ಒಂದು ಉತ್ತರವನ್ನು ಕೊಡಬೇಕಾದ್ರೆ ನಾವು ಓವರ್ ಕಾನ್ಫಿಡೆನ್ಸ್ಗಳನ್ನು ಇಟ್ಕೊಳ್ಬಾರ್ದು. ಇದು ನನಗೆ ಉತ್ತರಿಸಬೇಕೆಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಅದೇ ಒಂದೇ ತದೇಕ ಚಿತ್ತದಿಂದ ಮನಸ್ಸೋ ಇಚ್ಛೆಯಿಂದ ಕೂಲ್ ಆ್ಯಂಡ್ ಕಾಮ್ ಆಗಿ ಉತ್ತರವನ್ನು ನೀಡಬೇಕಾಗಿದ್ದು ಪ್ರತಿ ಅಭ್ಯರ್ಥಿಯ ಮೂಲ ಲಕ್ಷಣಗಳಲ್ಲಿ ಒಂದು. ಈ ಓವರ್ ಕಾನ್ಫಿಡೆಂಟ್ ಒಳಗೆ ಒಂದೊಂದು ಸಲ ನಮ್ಮ ಜೀವನವನ್ನು ಹಾಳು ಮಾಡುವುದರಲ್ಲಿ ಸಂದೇಹವಿಲ್ಲ ಎನ್ನುತ್ತಾ ಇವತ್ತು ಮುಂದಿನ ಅದ್ಭುತವಾದ ಸರಳ ಪ್ರಶ್ನೆಯೊಂದಿಗೆ ಯಾವ ರೀತಿ ಉತ್ತರಿಸಬೇಕು ಅಂತಕ್ಕಂಥ ಆಧಾರದಲ್ಲಿ ಮತ್ತು ಎಷ್ಟು ಸರಳ ಇರ್ತಾವೋ ಅಷ್ಟೇ ಕ್ಲಿಷ್ಟ ಇರ್ತಾವ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದ್ದು. ಸೊ ಇವತ್ತಿನ ದಿನ ನಾವು ಏನು ಮಾಡೋಣಪ್ಪ ಅಂದ್ರೆ ಈ ಪ್ರಮುಖವಾದ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ತಂದು ಆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಯಾವುದರ ಮೇಲೆ ಜಾಸ್ತಿ ಒತ್ತನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಬಹುದು ಎಂಬ ಆಧಾರದಲ್ಲಿ ಈ ದಿನ ನಾವು ಏನು ಮಾಡೋಣಪ್ಪ ಅಂದ್ರೆ ಪ್ರಶ್ನೆಗಳ ಸುರಿಮಳೆಯ ಜೊತೆಗೆ ನಾವು ಪ್ರಮುಖವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಈ ಮುಂದಿನ ಪ್ರಶ್ನೆ ಯಾವುದಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಹೀಗೆ ಮುಂದಿನ ಪ್ರಶ್ನೆ ನೋಡಿ, ಮೊದಲ ಪ್ರಶ್ನೆ ಬಹಳ ಸಲ ಕೇಳಿರ್ತಕ್ಕಂಥ ಕ್ವಶನ್ ಹಾಗೂ ಈ ಸಿಂಧೂ ನದಿ ನಾಗರಿಕತೆ ಎಂದೊಡನೆ ನಮಗೆ ಪ್ರಮುಖವಾದ ವಿಷಯವೂ ಹೌದು. ಯಾಕೆ ಭಾರತ ಇತಿಹಾಸದಲ್ಲಿ ನಾವು ಏನನ್ನು ಅರ್ಥಕೊಳ್ಬೇಕಾಗ್ತಪ್ಪ ಅಂದರೆ ಪ್ರಾಚೀನ ಭಾರತ ಇತಿಹಾಸ ಇವತ್ತು ಪ್ರತಿಯೊಂದು ಇತಿಹಾಸವನ್ನು ಮೊಟ್ಟ ಮೊದಲ ಬಾರಿಗೆ ಸಾಕ್ಷಿ ಸಹಿತವಾಗಿ ನಾವು ಆರಂಭಿಸಿದ್ದು ಎಲ್ಲಿಂದಪ್ಪ? ಸಿಂಧೂ ನದಿ ನಾಗರಿಕತೆಯಿಂದ. ಯಾಕೆ ಆಗಿನ ಕಾಲಘಟ್ಟದಲ್ಲಿ ಜಗತ್ತಿನಲ್ಲಿ ಹಲವಾರು ನಾಗರಿಕತೆಗಳು ಆಗಿ ಹೋದವು. ಆ ಹಲವಾರು ನಾಗರಿಕತೆಗಳ ಮಧ್ಯದಲ್ಲಿ ನಮ್ಮದೇ ಆಗಿದ್ದ ಒಂದು ಅದ್ಭುತವಾದ ನಾಗರಿಕತೆ ತಲೆದೂರಿತ್ತು. ಆ ಅದ್ಭುತವಾದ ನಾಗರಿಕತೆಯಪ್ಪ ಸಿಂಧೂ ನದಿ ನಾಗರಿಕತೆ ಅಂತಕ್ಕಂಥದ್ದು. ಸೊ ಈ ಸಿಂಧೂ ನದಿ ನಾಗರಿಕತೆಗೆ ಸಂಬಂಧಪಟ್ಟವಾಗಿ ಹಲವಾರು ಸಲ ಪ್ರಶ್ನೆಗಳನ್ನು ಕೇಳಲ್ಪಟ್ಟಿದ್ದೀವಿ. ಆ ಹಲವಾರು ಸಾರಿ ಪ್ರಶ್ನೆಗಳು ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ನಾವು ಸಿಂಧೂ ನದಿ ನಾಗರಿಕತೆ ತಿಳ್ಕೊಂಡಿವಿ ಅಂತಕ್ಕಂಥದ್ದು ಹೀಗೆ ನೋಡೋಣ. ಮೊಟ್ಟ ಮೊದಲ ಬಾರಿಗೆ ಸಿಂಧೂ ಬಯಲಿನ ನಾಗರಿಕತೆ. ಸಿಂಧೂ ಬಯಲಿನ ನಾಗರಿಕತೆ ಎಂದೊಡನೆ ಸಿಂಧೂ ಬಯಲಿನ ನಾಗರಿಕತೆಗೆ ಸೇರಿದ ಯಾವ ನಿವೇಶನದಲ್ಲಿ ಸಾರ್ವಜನಿಕ ಈಜುಕೊಳ ದೊರೆತಿದೆ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಟು ಯು. ಈಜುಕೊಳ ಟ್ರೈ ನೋಡ್ರಿ, ವಿಚಾರ ಮಾಡುವಂಥದ್ದು. ಇಲ್ಲಿ ಅವನು ಕೇಳತಕ್ಕಂಥ ಪ್ರಶ್ನೆ ಸಿಂಧೂ ನದಿ ನಾಗರಿಕತೆ ಪಾಠ ತೆಗೆದ್ರಾಯ್ತು, ನಮ್ಗೆ ಒಂದು ಅದ್ಭುತವಾದ ಚಿತ್ರ ಕಣ್ಣಿಗೆ ಕಾಣ್ತದ. ಆ ಅದ್ಭುತವಾದ ಚಿತ್ರ ಯಾವುದಪ್ಪ ಅಂದ್ರೆ ಈ ಥರದ ಆಯತಾಕಾರದಾಗಿರ್ತಕ್ಕಂಥ ಒಂದು ಏನು ನೋಡ್ತೀವಪ್ಪ ಅಂದ್ರೆ ಒಂದು ಫೂಲನ್ನು ನೋಡ್ತೀವಿ ನಾವು ಒಂದು ರೀತಿಯ ಅರ್ಥದಲ್ಲಿ, ಹೌದಾ? ಸೊ ಈ ಆಯತಾಕಾರದ ಫೂಲ್ ಏನನ್ನು ಸೂಚಿಸ್ತದ? ಸೊ ಇದ್ರ ಸುತ್ತಲ್ಲಿ ಏನದವಪ್ಪ ಅಂದ್ರೆ ಕೆಲವು ಒಳಗಡೆ ಮೆಟ್ಟಿಲುಗಳದಾವ. ಸೊ ಈ ಆಯತಾಕಾರದ ಚಿತ್ರ ಏನನ್ನು ಸೂಚಿಸ್ತದ? ನಮ್ಮ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಹಾಕಿಕೊಟ್ಟ ಒಂದು ಇವತ್ತು ಮೆಟ್ಟಿಲನ್ನು ನೋಡೋಣ. ಏನಪ್ಪ ಅಂದರೆ ಸಿಂಧೂ ನದಿ ನಾಗರಿಕತೆಯನ್ನು ಫಸ್ಟಿಗೆ ಕಣ್ಣು ಮುಂದೆ ಬರುವುದೇ ಈಜುಕೊಳ. ಅಲ್ಲಿ ಅವರು ಅನುಸರಿಸಿರುವ ವೈಜ್ಞಾನಿಕ ರೀತಿ ಮೊದಲುಗಳನ್ನು, ವೈಜ್ಞಾನಿಕ ರೀತಿ ಹೆಂಗಿತ್ತು, ಅವರಲ್ಲಿ ಯಾವ ಜ್ಞಾನವನ್ನು ಅಡಗಿತ್ತು ಅಂತಕ್ಕಂಥ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ವಿಚಿತ್ರ ಅನ್ನಿಸ್ತದಪ್ಪ ಅಂದ್ರೆ ಇದು ಸಿಂಧೂ ನದಿ ನಾಗರಿಕತೆ ಎಂದೊಡನೆ ಸುಮಾರು ಒಂದಿನದ 2 ದಿನ ಸುಮಾರು 2500 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥದ್ದು. 2500 ವರ್ಷಗಳ ಹಿಂದೆ ಇಂಥ ಅದ್ಭುತವಾದ ಒಂದು ನಾಗರಿಕತೆಯನ್ನು ನೋಡಿಯಪ್ಪ ಅಂದ್ರೆ ಅದು ನಿಮ್ಮೆಲ್ಲರ ಹೆಮ್ಮೆಯೂ ಕೂಡ. ಸೊ ಈಜುಕೊಳ ದೊರೆತಿದೆಯಾ ಅಂತ ಹೇಳ್ತಾನ. ಅವೇನು ಕೇಳ್ತಾರ? ಯಾವ ನಿವೇಶನದಲ್ಲಿ ಅಂದರೆ ಯಾವ ಜಾಗದಲ್ಲಿ ಅಂತ ಅರ್ಥ. ಇಲ್ಲಿ 4 ಆಪ್ಷನ್ಗಳ ಕೊಟ್ಟಾನ: ಹರಪ್ಪ, ಲೋಥಾಲ, ಕಾಲಿಬಂಗನ, ಮೆಹಂಜೋದಾರ. ಸೊ ಭಾಳ ಇಂಪಾರ್ಟೆಂಟು. ಸೊ ಎಲ್ಲವೂ ಹಳ್ಳಿ ರಿಪೀಟ್ ಆಗ್ತಾವೆ, ನೋಡೋಕೆ ಎಲ್ಲವೂ ಸರಳ ಅನಿಸ್ತಾವ. ಸೊ ಇಲ್ಲಿ ಯಾವುದಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ. ನಾವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪ ವಿದ್ಯಾರ್ಥಿಗಳೇ, ಈ ಸಿಂಧೂ ನದಿ ನಾಗರಿಕತೆ ಅಂದರೆ ಏನು? ಏನಿದು ನಾಗರಿಕತೆ ಅಂತ ನಾವು
ಏನಿದು ಅಂದ್ರೆ ಅರ್ಥ ಇಲ್ಲಿ ಸಿಂಧೂ ನದಿ ಅಂತಾನ ಮುಂದೆ. ಸಿಂಧೂ ನದಿ ನಾಗರಿಕತೆ ಅಂತ ಯಾಕಂತಾನವ? ಈ ಸಿಂಧೂ ನದಿಗೂ ನಾಗರಿಕತೆಗೂ ಏನು ಸಂಬಂಧ ಅಂತ ಇಲ್ಲಿ ನಾವು ನೋಡಬೇಕಾಗಿದ್ದು ಇದೆ. ಸಿಂಧೂ ನದಿಯು ನಾಗರಿಕತೆ ಅಂದರೆ ಪ್ರತಿಯೊಂದು ನಾಗರಿಕತೆಯು ಜನ್ಮ ತಾಳಲು ಮುಖ್ಯವಾಗಿ ಮನುಷ್ಯನಿಗೆ ಅವಶ್ಯಕತೆ ಇರುವುದು ಯಾವುದಪ್ಪ ಅಂದ್ರೆ ನೀರು ಅಂತಕ್ಕಂಥದ್ದು. ನೀರಿನ ಮೂಲ ಎಲ್ಲದೋ ಅಲ್ಲಿ ನಾಗರಿಕತೆ ಬೆಳೆಯಲೇಬೇಕು. ಪ್ರತಿಯೊಂದು ಊರಿನ ಪಕ್ಕದಲ್ಲಿ ಹಳ್ಳರೇ ಇರಬೇಕು, ನದಿಯರೇ ಇರಲೇಬೇಕು ಅಂತಕ್ಕಂಥದ್ದು. ಹೀಗಾಗಿ ಈ ನಾಗರಿಕತೆ ಎಲ್ಲಿ ಜನ್ಮ ತಾಳದಪ್ಪ? ಸಿಂಧೂ ನದಿಯ ತೀರದಲ್ಲಿ. ಭಾರತದ ಅತ್ಯಂತ ಪ್ರಮುಖವಾದ ನದಿ ಕೂಡ ಇದು ಒಂದು. ಆದರೆ ವಿಚಿತ್ರ ಏನಪ್ಪ ಅಂದ್ರೆ ಇವತ್ತು ಈ ನದಿ ಭಾರತದಲ್ಲಿ ಹೆಚ್ಚಾಗಿ ಹರಿಯುತ್ತಿಲ್ಲ. ಇದು ಎಲ್ಲಿ ಹರಿಲಿಕ್ಕತ್ತದಪ್ಪ ಅಂದ್ರೆ ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಹರಿತಾ ಇದೆ ಇವತ್ತು. ಸೊ ಅತಿ ಹೆಚ್ಚು ನದಿ ಅಲ್ಲೇ ಹೋಗ್ತದೆ. ಯಾಕಂದ್ರೆ ಇವ ಹರಪ್ಪ, ಮೊಹೆಂಜೋದಾರ, ಕಾಲಿಬಂಗನ, ಗಗ್ಗರ, ಲೋಥಾಲ, ಈ ಧೋಲ್ವೀರ, 1, 2 ಸುಮಾರು ಸಾವಿರಾರು ಈ ಎಲ್ಲ ಪ್ರಮುಖ ಇದು ಎಲ್ಲಿದಾವಪ್ಪ ಅಂದ್ರೆ ಇವತ್ತೆಲ್ಲ ಅರ್ಧದಷ್ಟು ಸುಮಾರು 1000ಕ್ಕಿಂತಲೂ ಹೆಚ್ಚಿನ ನಿವಾಸಿಗಳು ಅಲ್ಲೇ ನೋಡ್ತೀವಿ ನಾವು. ಎಲ್ಲಿ? ಪಾಕಿಸ್ತಾನದಾಗ. ಅಂದರೆ ನಾಗರಿಕತೆ ಜನ್ಮ ತಾಳಿದೆ ಇದೇ ಭಾಗದಲ್ಲಿ ಅಂತಕ್ಕಂಥದ್ದು. ಸೊ ಇಲ್ಲಿ ಜಾಸ್ತಿ ಯಾವ ನಗರಗಳು? ಪ್ರತಿಯೊಂದು ನಗರಗಳು ಉಂಟು. ನೋಡು ಆಗಿನ ಕಾಲಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗ್ತದಪ್ಪ ಅನ್ನೋ ಭಾರತದ ಇತಿಹಾಸದಲ್ಲಿ ಅಲ್ಲ, ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಗರ ನಾಗರಿಕತೆಯನ್ನು ಆರಂಭಿಸಿದ್ದು ಹೆಗ್ಗಳಿಕೆ ಯಾರಿಗೆ ಸಲ್ತಪ್ಪ? ಸಿಂಧೂ ನದಿ ಬಯಲಿನ ನಾಗರಿಕತೆ ಜನರಿಗೆ ಸಲ್ತದ ಅಂತಕ್ಕಂಥದ್ದು. ಸೊ ಹೀಗಾಗಿ ನಗರ ನಾಗರಿಕತೆಗೆ ನಾಂದಿ ಹಾಡಿದವರೇ ನಮ್ಮವರು. ಅಂದ್ರೆ ನಗರವನ್ನು ಕಟ್ಟುವುದು ಸುಲಭವಲ್ಲ. ಆ ನಗರವನ್ನು ನಿರ್ಮಾಣ ಮಾಡಬೇಕಾದ್ರೆ ಮುಖ್ಯವಾಗಿ ಯಾವುದರ ಅವಶ್ಯಕತೆ ಇದಪ್ಪ ಅಂದ್ರೆ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಇಟ್ ಮೀನ್ಸ್ ವಿಜ್ಞಾನದ ಅವಶ್ಯಕತೆ ಇದೆ. ಅಂದರೆ ನಮ್ಮ ಜನರಿಗೆ ಗಣಿತದ ಜ್ಞಾನವಿತ್ತು, ನಮ್ಮ ಜನರಿಗೆ ವಿಜ್ಞಾನದ ಅರಿವಿತ್ತು, ನಮ್ಮ ಜನರಿಗೆ ಒಟ್ಟಿನಲ್ಲಿ ವಾಸ್ತವಿಕತೆಯ ಅರಿವಿತ್ತು ಅಂತಕ್ಕಂಥ ನಾವು ತಿಳ್ಕೊಳ್ಬೇಕಾಗ್ತದ. ದೇರ್ ಇಸ್ ಎನಿ ರಾಂಗ್ ಡಿಸಿಷನ್ ಇಸ್ ದೇರ್. ಯಾವುದೇ ರೀತಿ ತಪ್ಪು ನಿರ್ಧಾರಗಳಿರಲಿ, ಎಲ್ಲವೂ ಸುಸೂಕ್ತವಾದ ಇವತ್ತಿನ ಯಾವ ನಾವು ಎಣ್ಣೆ ಪ್ಲಾಟ್ಗಳನ್ನು ಹಾಕ್ತೀವೋ ಇದಕ್ಕಿಂತಲೂ ಪೂರ್ವದಲ್ಲಿ ಸುಮಾರು 2500 ವರ್ಷಗಳಿಂದ ನಮ್ಮ ಪೂರ್ವಜರು ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ನಿಮ್ಗೆ. ಹರಪ್ಪ ನಾಗರಿಕತೆ. ಹರಪ್ಪ ಅಂತಕ್ಕಂಥದ್ದು. ಇದಕ್ಕೆ ಹಲವಾರು ಹೆಸರುಗಳಿಂದ ಕರಿತೀವಿ ನಾವು ಸಿಂಧೂ ನದಿ ನಾಗರಿಕತೆಯನ್ನು. ಯಾವ ಹೆಸರುಗಳಿಂದ ಕರಿತೀವಪ್ಪ ಅಂದ್ರೆ ಸಿಂಧೂ ನದಿ ನಾಗರಿಕತೆ ಅಂತ ಕೂಡ ಕರಿತೀವಿ. ಹರಪ್ಪ ಸಂಸ್ಕೃತಿ ಅಂತಾರೆ, ಹರಪ್ ಕಲ್ಚರ್ ಅಂತಾರೆ. ಇದಕ್ಕೆ ಹರಪ್ ಸಂಸ್ಕೃತಿನೂ ಅಂತಾರೆ. ಇಂಡೋ ಸುಮೇರಿಯನ್ ನಾಗರಿಕತೆ ಅಂತಾರೆ. ಇಂಡೋ ಸುಮೇರಿಯನ್ ನಾಗರಿಕತೆ ಇಂಡೋ ಸುಮೇರಿಯನ್ ಅಂತ ಯಾಕಂತಾರಪ್ಪ ಅಂದ್ರೆ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತು ಸುಮೇರಿಯನ್ ಎರಡು ಸೇಮ್ ಹೊಂದಾಣಿಕೆಗಳನ್ನು ಕಾಣ್ತೀವಿ, ಸಾಮ್ಯತೆಗಳನ್ನು ಕಾಣ್ತೀವಿ. ಸೊ ಇಂಡೋ ಕ್ರಿಪ್ಟಾನ್ ನಾಗರಿಕತೆ ಅಂತ ಕೂಡ ಕರಿತೀವಿ. ಇದಕ್ಕೆ ಇಂಡೋ ಕ್ರಿಪ್ಟಾನ್ ನಾಗರಿಕತೆ, ಒಂದಲ್ಲ ಎರಡಲ್ಲ, ಇಂಡೋ ಕ್ರಿಪ್ಟಾನ್. ಸೊ ಆಗಿನ ಕಾಲಘಟ್ಟದಲ್ಲಿ ಒಂದು ಅರ್ಥದಲ್ಲಿ ನಾವೇನು ನೋಡ್ಬೇಕಾಗ್ತದಪ್ಪ ಅಂದ್ರೆ ಇಲ್ಲಿ ಅದೇ ಸಂದರ್ಭದಲ್ಲಿ ಜಗತ್ತಿನ ಪ್ರಮುಖವಾದ ನಾಗರಿಕತೆಗಳು ಯಾವ್ಯಾವಾಗಿದ್ದುವಪ್ಪ ಅಂದ್ರೆ ಈಜಿಪ್ಟ್ ಇರ್ಬೋದು, ನಂತರ ನೈಲ್ ನದಿ ಈಜಿಪ್ಟ್ ಇರ್ಬೋದು, ಅದೇ ರೀತಿ ಮೆಸೊಪೊಟೇಮಿಯಾ ನಾಗರಿಕತೆ ಇರ್ಬೋದು, ಚೀನಾ ನಾಗರಿಕತೆಗಳಿರ್ಬೋದು. ಅದರ ಸಮಕಾಲೀನವಾಗಿ ಬೆಳೆದು ಬಂದ ನಾಗರಿಕತೆ ಸಿಂಧೂ ನದಿ ನಾಗರಿಕತೆ. ಈ ಭಾಗದಲ್ಲಿ ಒಂದು ಅರ್ಥದಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ ಈ ಜಗತ್ತಿನ ಮ್ಯಾಪನ್ನು ತೆಗೆದುಕೊಂಡು ನೋಡಿದಾಗ ಸೊ ಇದು ಭಾರತ, ಇದು ಮೆಸೊಪೊಟೇಮಿಯಾ ನಾಗರಿಕತೆ ಇತ್ತಿಲ್ಲಿ. ಮೆಸೊಪೊಟೇಮಿಯಾ ನಾಗರಿಕತೆ ಈ ಭಾಗ ಇದು ನಮ್ಮ ಕಲ್ಚರ್ ಆಗಿತ್ತು. ಸಿಂಧೂ ನದಿಯ ತೀರದಲ್ಲಿ ಇಲ್ಲಿ 2 ನದಿಗಳಿದ್ದು, ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಅಂತೇಳಿ. ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಈ 2 ನದಿಗಳು. ಈ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಅಂದ್ರೆ ಈ ನಾಗರಿಕತೆ ಜನ್ಮ ತಳೆದು ನದಿಗಳ ಮೇಲೆ ನಮ್ಮ ನಾಡ್ತಿ ಸಿಂಧು ಮತ್ತು ಸರಸ್ವತಿ ಅಂತಾನ. ಸಿಂಧೂ ನದಿ ಮತ್ತು ಸರಸ್ವತಿ ನದಿ 2 ನದಿಗಳು ಉಂಟು ಇಲ್ಲಿ. ಸೊ 2 ನದಿಗಳ ತೀರದಲ್ಲಿ ಜನ್ಮ ತಾಳಿದೆ ನಮ್ಮ ಕಲ್ಚರ್ ಯಾವುದು? ಹರಪ್ಪನ್ ಕಲ್ಚರ್. ಹರಪ್ ಕಲ್ಚರ್ ಅಂತ ಯಾಕತ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅನ್ವೇಷಣೆಗೆ ಒಳಪಟ್ಟ ಮೊಟ್ಟ ಮೊದಲ ನಗರ ಯಾವುದಾಗಿತ್ತು? ಹರಪ್ ನಗರವಾಗಿತ್ತು. ಮೊಟ್ಟ ಮೊದಲ ನಗರ ಇದು ಹರಪ್ಪ. ಸೊ ಹೀಗಾಗಿ ಇದಕ್ಕೆ ಹರಪ್ಪನ್ ಕಲ್ಚರ್ ಅಂತೂ ಕೂಡ ಕರಿತೀವಿ ನಾವು ಅಂತಕ್ಕಂಥದ್ದು. ಸೊ ನಮಗೇನು ಕ್ವಶನ್ ಬೇಕಾಗಿ, ನಮಗೇನು ಉತ್ತರ ಬೇಕಾಗಿದಪ್ಪ, ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ ಮುಖ್ಯವಾಗಿ ನಗರ ನಾಗರಿಕತೆ ಹೆಂಗಿತ್ತಪ್ಪ? ನಗರಗಳನ್ನು 2 ಥರ ಡಿವೈಡ್ ಮಾಡ್ಯಾವ್ರು. ನಗರಗಳನ್ನು ಒಂದು ಪೂರ್ವ ಭಾಗ, ಒಂದು ಪಶ್ಚಿಮ ಭಾಗ ಅಂಥೇಳಿ. ಈ ಪಶ್ಚಿಮ ಭಾಗಕ್ಕೆ ಏನಿತ್ತಪ್ಪ ಅಂದ್ರೆ ಇವಕ್ಕೆಲ್ಲ ಕೋಟೆ ಗೋಡೆಗಳನ್ನು ನಿರ್ಮಾಣ ಮಾಡಿದ್ರು ಅಂತವ್ರು. ಈ ಕೋಟೆ ಗೋಡೆಗಳನ್ನ ಯಾಕೆ ನಿರ್ಮಾಣ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪುರೋಹಿತ ವರ್ಗ ಹಾಗೂ
ಯಾರು ಆಡಳಿತ ವರ್ಗ ಶ್ರೀಮಂತರು ವಾಸ ಮಾಡ್ತಕ್ಕಂಥದ್ದು ಸೇಫ್ಟಿ ಪರ್ಪೋಸ್. ಈ ಒಂದು ಭಾಗದಲ್ಲಿ ಸಾಮಾನ್ಯ ಜನರು ವಾಸ ಮಾಡ್ತಿದ್ರು. ಅಂದ್ರೆ ಅವರಿಗೆ ಒಂದು ಸೇಫ್ಟಿ ಅಂದ್ರೆ ರಕ್ಷಣೆಯ ಒಂದು ಜ್ಞಾನ ಇತ್ತು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ನಗರಗಳನ್ನು ಹೆಂಗೆ ಡಿವೈಡ್ ಮಾಡಿದ್ರಪ್ಪ ಅಂದ್ರೆ, ಇವತ್ತು ನಾವು ಚೆಸ್ ಏನು ಆಡ್ತೀವಲ್ಲ ಚೆಸ್ಗಳನ್ನು, ಈ ಚೆಸ್ ಬೋರ್ಡಿನ ಆಕಾರದಲ್ಲಿ ನಗರಗಳಲ್ಲಿ ಇರ್ತಕ್ಕಂಥ ರೋಡ್ಗಳು ಹಾಯ್ದು ಹೋಗಿದ್ವು ಅಂತ ನೋಡು ವಿಚಾರ ಮಾಡುವಂಥದ್ದು. ಚೆಸ್ ಗ್ರಿಡ್ ಮಾದರಿ ಅಂತ ನಾವು. ಸೊ ಚೆಸ್ ಬೋರ್ಡಿನ ಆಕಾರದಲ್ಲಿ ಏನೋ ಡೈಮೆನ್ಷನ್ ಫೇಲ್ ಆಗ್ಬೋದು, ಅಲ್ಲಿ ಫೇಲ್ ಆಗಿರಲಿಲ್ಲ ಅಂತ ಹೇಳ್ತಾನೆ. ಮಧ್ಯದ ರೋಡ ಮತ್ತು ಪ್ರಮುಖವಾದ ರೋಡ್ಗಳಿದ್ದು ಮಧ್ಯದಲ್ಲಿ, ಆ ರೋಡ್ ಯಾವ ಆ್ಯಂಗಲಲ್ಲಿ ಕಟ್ ಆಗ್ತಿತ್ತು, 90 ಆ್ಯಂಗಲಲ್ಲಿ ಕಟ್ ಆಗ್ತಿತ್ತು ಅಂತ ಹೇಳ್ತಾನೆ ನಾವು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಟು ಯು. ಅವಾಗಿನ ಕಾಲಕ್ಕೆ 2500 ವರ್ಷಗಳ ಹಿಂದೆ ಯಾವ ಮಟ್ಟಿಗೆ ನಗರ ಡ್ಯಾಮ್ನ ಮಧ್ಯದ ರೋಡ್ 500 ಮೀಟ್ರ್ ಉದ್ದವಾಗಿದ್ದು ಅಂತ, ಮಧ್ಯದ ರೋಡು. ಸೊ ಅಗಲ 32 ಫೂಟ್ ಅಗಲಿದ್ದು ಅಂತ, ಮಿನಿಮಮ್ 32 ಫೂಟ್ ಅಗಲಿದ್ದು ಅಂತ. ಅಂದ್ರೆ ಅರ್ಥ, ಇವತ್ತು ಕೂಡ ನೀವು ರೋಡಿನ ಪಕ್ಕದಲ್ಲಿದ್ದರೂ ಗೊತ್ತಾಗ್ತದ, ಯಾರು ರೋಡಿಗೆ ಹಚ್ಚಿ ಮನೆಗಳನ್ನು ಕಟ್ಟಿರ್ತಾರೋ ಅವ್ರು ಬಂದು ಇದು ಮಾಡಿರ್ತಾರೆ, ಏನು ಮೆಸೇಜ್ ಕೊಟ್ಟಿರ್ತಾರೆ, ಸಲಹೆ ಕೊಟ್ಟಿದ್ದಾರೆ, ನಿಮ್ಮ ಮನೆಗಳನ್ನು ಕಟ್ಟಿಕೊಳ್ಳೋದಿದ್ದರೆ ರೋಡಿನನ್ನು ಬಿಟ್ಟು 32 ಫೂಟ್ ಬಿಟ್ಟು ದೂರಗಳಿಗೆ ಕಟ್ಟಿಕೊಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಅವತ್ತೇ ಇರ್ತಕ್ಕಂಥದ್ದು ಇದು. ಸೊ 32 ಫೂಟ್ ಅಗಲಗಳಿದ್ದು. ಅಂದರೆ ಇವರಿಗೆ ಜ್ಞಾನ ಇತ್ತು, ಯಾವುದು ವೈಜ್ಞಾನಿಕ ಜ್ಞಾನ ಇತ್ತು, ಗಣಿತದ ಜ್ಞಾನ ಇತ್ತು, ವಿಜ್ಞಾನದ ಜ್ಞಾನ ಇತ್ತು ಅಂತಕ್ಕಂಥದ್ದು. ಅಂದರೆ ಇದರ ಅರ್ಥ ನಾವು ಯಾವುದನ್ನು ಹೊಸದನ್ನು ಮಾಡಿಲ್ಲ ಅಂತಕ್ಕಂಥದ್ದು. ಸೊ ಈ ಮಧ್ಯೆ ಪ್ರಮುಖವಾದ ನಗರಗಳು ಅಲ್ಲ ರೋಡಿನ ಪಕ್ಕದಲ್ಲಿ ಒಳಚರಂಡಿ ವ್ಯವಸ್ಥೆ ಇತ್ತು ಅಂತ. ಒಳಚರಂಡಿ ಡ್ರೈನೇಜ್ ಸಿಸ್ಟಮ್, ಇವತ್ತು ಕೂಡ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಸೊ ಸಿಂಧೂ ನದಿ ನಾಗರಿಕತೆಯಲ್ಲಿ ಅವರು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ರು. ಅಂದರೆ ಅರ್ಥ ಮಾಡ್ಕೊಡ್ರಿ ಅಭ್ಯರ್ಥಿಗಳು, ಯಾವ ಮಟ್ಟಿಗೆ ನಮ್ಮ ಪೂರ್ವಜರು ಏನು ಜ್ಞಾನವನ್ನು ಹೊಂದಿದ್ರು ಅಲ್ಲಕ್ಕದ. ಆ ಒಳಚರಂಡಿ ವ್ಯವಸ್ಥೆ ಹೆಂಗಿತ್ತಪ್ಪ, ಪ್ರತಿ ಎಲ್ಲಿ ಡೈಮೆನ್ಷನ್ ಫೇಲ್ ಆಗಿರಲಿಲ್ಲ. ಇದಕ್ಕೆ ಅಗಲ 2 ಫೂಟ, ಆಳ 3 ಫೂಟ್ ಇತ್ತಂತ ನೋಡ್ರಿ. ಅಷ್ಟೇ ಅಲ್ಲ, ಅದನ್ನು ಅವಾಗವಾಗ ಕ್ಲೀನ್ ಮಾಡಬೇಕು ಅಂತೇಳಿ ಆ ಎಲ್ಲ ಡ್ರೈನೇಜಿಗೆ ಏನಿದ್ದು ಅಲ್ಲಲ್ಲಿ ಮ್ಯಾನ್ ಹೋಲ್ಗಳನ್ನು ನಿರ್ಮಾಣ ಮಾಡಿದ್ರು. ಮ್ಯಾನ್ ಹೋಲ್ಗಳು ಅಂದ್ರೆ ಅವು ತೆಗೆದು ಏನು ಮಾಡ್ತೀವಿ ಕ್ಲೀನ್ ಮಾಡೋಕೆ. ನೋಡಿ ಇವತ್ತು ಕೂಡ ಸರಿಯಾಗಿಲ್ಲ, ಯಾವಾಗ ಗಲೀಜಾಗ್ತದೆ ಗೊತ್ತಿಲ್ಲ ಯಾವಾಗಿದ್ದು. ಆದರೆ ಆಗಿನ ಕಾಲಕ್ಕೆ ಏನಾಗಿತ್ತಪ್ಪ ಅಂದ್ರೆ ಎಷ್ಟು ಮುಂದುವರೆದ ತಂತ್ರಜ್ಞಾನವನ್ನು ಅವರು ಹೊಂದಿದ್ರು ಅಂತಕ್ಕಂಥದ್ದು. ಇವೆಲ್ಲ ಯಾಕೆ ಹೇಳಬೇಕಾಗ್ತದಪ್ಪ ಅಂದ್ರೆ, ಸಿಂಧೂ ನದಿ ನಾಗರಿಕ ತಿಳ್ಕೊಳ್ಬೇಕಾದ್ರೆ ಇವು ಹಿನ್ನೆಲೆಗಳನ್ನು ನಾವು ಇವತ್ತು ಎಲ್ಲ ವಿಜ್ಞಾನಿಗಳು R.D. ಬ್ಯಾನರ್ಜಿ ಇರ್ಬೋದು, ದಯಾರಾಮ್ ಸಾಹನಿ ಇರ್ಬೋದು, ಹಾಗೂ ಇನ್ನಿತರದ S.R. ರಾವ್ ಇರ್ಬೋದು, ನಂತರ R.C. ದಾಸ್ ಇರ್ಬೋದು, ಸುಮಾರು ತತ್ವಜ್ಞಾನಿಗಳು ಅನ್ವೇಷಣೆಗಳು ಮಾಡ್ಯಾರ. ಆ ಅನ್ವೇಷಣೆಗಳಲ್ಲಿ ಒಂದೊಂದು ಏನು ಸಿಕ್ಕವಪ್ಪ ಅಂದ್ರೆ ಕುರುಹುಗಳು ಸಿಕ್ಕವ. ಅಂದರೆ ಮುಖ್ಯವಾಗಿ ಯಾವುದನ್ನು ಭಾಳ ಜನರಿಗೆ ಅಟ್ರ್ಯಾಕ್ಷನ್ ಆಗಿದೆ ಯಾವುದಪ್ಪ ಅಂದ್ರೆ ಈಜುಕೊಳ. ಇವತ್ತಿನ ಸ್ವಿಮ್ಮಿಂಗ್ ಪೂಲ್ ಅಂತೀವಿ ನಾವು ಮಾಡರ್ನ್ ಭಾಷೆ ಒಳಗೆ, ಅದು ಈಜುಕೊಳೆ. ಅದನ್ನು ಅನ್ವೇಷಣೆ ಮಾಡಿದ್ದು ಎಲ್ಲಿಯಪ್ಪ ಅಂದ್ರೆ ಯಾವ ನಗರ ಅಂಥೇಳಿ ಭಾಳ ಸಲ ಕ್ವಶನ್ಗಳನ್ನು ಕೇಳಿದ್ದಾನೆ ಅವನು. ಇಲ್ಲಿ ಹರಪ್ಪ ಎಂದೊಡನೆ ಏನು ನೆನಪು ಆಗ್ತದೆ ಅಂದ್ರೆ, ನಾವು ಯಾಕಿದ ಮಾತುಗಳನ್ನ ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಹರಪ್ಪದಾಗ ಏನು ಸಿಕ್ಕದ, ಲೋತಾಲ್ ಒಳಗೆ ಏನು ಸಿಕ್ಕದ, ಕೌಳಿಬಂಗ ಏನು ಸಿಕ್ಕದ, ಮೇಂಜೋದಾರ ಏನು ಸಿಕ್ಕದ, ಇದು ಮಾಡೋಣ. ಸೊ ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ತಿರ್ತದೆ. ಯಾರು ಸರಿಯಾಗಿ ಆಳಕ್ಕಿಳಿದು ಓದಿರ್ತಿರೋ ಅವ್ರಿಗೆ ಎಂದೂ ಕನ್ಫ್ಯೂಸ್ ಆಗಲ್ಲ. ಇನ್ನು ಬೇಕು ಬೇಡ ಎಕ್ಸಾಮ್ ಪರ್ಪೋಸ್ ಪಡ ಮ್ಯಾಗಿಂದ ಯಾರು ಓದಿರ್ತಾರೋ ಅವ್ರಿಗೆ ಮಾತ್ರ ಇದು ಅವಶ್ಯಕತೆ ಆದಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕಾಗ್ತದಪ್ಪ ಅಂದ್ರೆ, ಇಲ್ಲಿನ ಹರಪ್ಪನ ಕಲ್ಚರ್ ಎಂದೊಡನೆ ಹರಪ್ಪ ನಗರದಾಗ ಜಾಸ್ತಿ ಏನು ಸಿಕ್ಕದಂತಕ್ಕಂಥ ನಾವು ನೋಡಬೇಕಾಗ್ತದ. ಏನು ಸಿಕ್ಕದ ಹರಪ್ಪದಾಗ ಮುಖ್ಯವಾಗಿ ಸಿಕ್ಕಿದ್ದು ಏನಪ್ಪ ಅಂದ್ರೆ, ಇಲ್ಲಿ ಹರಪ್ಪ ಒಳಗೆ ಜಾಸ್ತಿ ಸಿಕ್ಕಿದ್ದು ನಿಮ್ಗೆ ಗೊತ್ತಿರ್ಬೋದು. ನೀವು ಈ ಇತಿಹಾಸ ಓದೋರಿಗೆ ಅರಿವು ಆಗ್ತದೆ. ನರ್ತಕಿ ವಿಗ್ರಹ ಅಂತಕ್ಕಂಥದ್ದು ಗೊತ್ತದ ಭಾಳ. ಇದನ್ನು ಕೂಡ ಒಂದು ಚಿತ್ರ ಐತದ್ರ ಅಲ್ಲಿ. ಆ ನರ್ತಕಿ ಅನ್ನೋದು 2 ನರ್ತಕಿಗಳು ಬರ್ತಾರಲ್ಲಿ. ನರ್ತಕಿ ವಿಗ್ರಹ ಅಂದರೆ ಏನಪ್ಪ ಅಂದ್ರೆ, ಒಂದು ಕಂಚಿನ ನರ್ತಕಿ ವಿಗ್ರಹ ಅದ, ಇನ್ನೊಂದು ಕೆಂಪು ಮಣ್ಣಿನ ನರ್ತಕಿ ವಿಗ್ರಹ ಅದ. ಜಾಸ್ತಿ ಕೇಳಿದ ಕ್ವಶನ್ ಕಂಚಿನ ನರ್ತಕಿ ವಿಗ್ರಹ. ಆದರೆ ಕೆಂಪು ಮಣ್ಣಿನ ನರ್ತಕಿ ವಿಗ್ರಹವನ್ನು ಎಲ್ಲಿ ಸಿಕ್ಕದಪ್ಪ ಅಂದ್ರೆ ಹರಪ್ಪೊಳಗೆ ಸಿಕ್ಕದ. ಇದು ಭಾಳ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ದಂತದಿಂದ ಮಾಡಿದ ಆನೆಯ ದಂತದಿಂದ ಮಾಡಿರುವ ಅಳತೆ ಪಟ್ಟಿ ಸಿಕ್ಕದ. ಅಳತೆ ಪಟ್ಟಿ ಎಲ್ಲಿಯಪ್ಪ ಹರಪ್ಪೊಳಗೆ. ಆನೆ ದಂತದಿಂದ ಮಾಡಿದ ಅಳತೆ ಪಟ್ಟಿ ಸಿಕ್ಕಿದ್ದು ಹರಪ್ಪ ಒಳಗೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸುಮಾರು ಉದ್ದಕ್ಕೆ ಈ ರೀತಿ ಒಂದೇ ಸಾಲಿನಲ್ಲಿ ಏನು ಸಿಕ್ಕವಪ್ಪ ಅಂದ್ರೆ 6ಕ್ಕಿಂತಲೂ ಹೆಚ್ಚಿನ ಗೋದಾಮುಗಳು ಸಿಕ್ಕವು. 6ಕ್ಕಿಂತಲೂ ಹೆಚ್ಚಿನ ಗೋದಾಮುಗಳು ಸಿಕ್ಕಿದ್ದು ಹರಪ್ಪ ಒಳಗೆ. ಸೊ ಹೀಗಾಗಿ ಹರಪ್ಪನ ಕಲ್ಚರ್ ಎಂದೊಡನೆ ಏನು ನೆನಪಾಗ್ತವೆ, ಇವುಗಳು ಜಾಸ್ತಿ ನೆನಪಾಗ್ತವೆ. ಹರಪ್ಪ ನಗರದ ಲೋಥಾಲ್ ವೆರಿ ವೆರಿ ಇಂಪಾರ್ಟೆಂಟ್.
ಯಾಕೆ ಇಂಪಾರ್ಟೆಂಟ್ ಆಗ್ತದನ್ನ ಇದನ್ನು ನಾವು ಎಸ್ ಆರ್ ರಾವ್ ನಮ್ಮ ಕರ್ನಾಟಕದ ಇತಿಹಾಸ ತಂದೆ ಎಸ್ ಆರ್ ರಾವ್ ಅವರು ಉತ್ಖನನ ಮಾಡಿರ್ತಕ್ಕಂಥದ್ದು. ಲೋಥಾಲ್ ಒಳಗೆ ಏನು ಸಿಕ್ಕದಪ್ಪ ಅಂದ್ರೆ ಇವರು ವಿದೇಶದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರಲ್ಲಿ ಯಾವ ರೀಸನ್ ಹೇಳ್ತೀವಪ್ಪ, ಲೋಥಾಲ್ದಲ್ಲಿ ಸಿಕ್ಕ ಒಂದು ಬೃಹತ್ ಹಡಗು ಕಟ್ಟೆ ಸಿಕ್ಕದ. ಹಡಗು ಕಟ್ಟೆ ಇಟ್ ಮೀನ್ಸ್ ಬಂದರು ಅಂತಕ್ಕಂಥದ್ದನ್ನು ಸಿಕ್ಕದ. ಹಡಗು ಬಂದು ನಿಲ್ತಕ್ಕಂಥದ್ದು ಸಿಕ್ಕಿದ್ದು ಲೋಥಾಲ್ ಒಳಗೆ. ಇದು ಬೋಗಾವ್ ನದಿಯ ದಂಡೆಯ ಮೇಲೆ ಐತಿ. ಬೋಗಾವ್ ನದಿ ಅಂತಾರೆ ಅದಕ್ಕೆ. ಬೋಗಾವ್ ಈ ನದಿಯ ದಂಡೆ ಮೇಲೆ ಇರ್ತಕ್ಕಂಥದ್ದು. ಬೋಗಾವ್ ನದಿಯ ದಂಡೆಯ ಮೇಲೆ ಯಾರು ಇರ್ತಕ್ಕಂಥದ್ದು. ಇಲ್ಲಿ ಏನು ಸಿಕ್ಕ, ಲೋಥಾಲ್ ಭತ್ತ ಸಿಕ್ಕದ. ಭತ್ತದ ಕುರುಹುಗಳು ಸಿಕ್ಕಿದ ಲೋಥಾಲಲ್ಲಿ. ಬೀಡ್ ತಯಾರಿಕಾ ಘಟಕ. ಬೀಡ್ ಆಗಿನ ಕಾಲಕ್ಕೆ ಬೀಡನ್ನು ತಯಾರಿಕೆ ಮಾಡ್ತಾರೆ. ಕಬ್ಬಿಣವಲ್ಲದ ಕಬ್ಬಿಣ ಅದು. ಸೊ ಬೀಡ್ ತಯಾರಿಕಾ ಘಟಕ ಸಿಕ್ಕಿದ್ದು ಅಲ್ಲೇ, ಭತ್ತ ಸಿಕ್ಕಿದ್ದು ಅಲ್ಲೇ. ಮುಖ್ಯವಾಗಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಲೋಥಾಲದಲ್ಲಿ ಸತಿ ಸಹಗಮನ ಪದ್ಧತಿ ಇತ್ತು ಅಂತ ಹೇಳ್ತಾರೆ ಒಂದು ಕಡೆ. ಅಲ್ಲೇ ಹಂಗಿರ್ಬೋದು. ಸೊ ಅದಕ್ಕೇನು ಉದಾಹರಣೆ ಕೊಡ್ತಾರಪ್ಪ ಅಂದ್ರೆ, ಯಾಕಪ್ಪ ಅಂದ್ರೆ ಈ ಲೋಥಾಲ್ ಒಳಗೆ ಸ್ತ್ರೀ ಮತ್ತು ಪುರುಷ ಅಸ್ಥಿಪಂಜರವನ್ನು ಹೊಂದಿರುವ ಒಂದು ಏನು ಸಿಕ್ಕದಪ್ಪ ಅಂದ್ರೆ ಶವಾಗಾರವನ್ನು ಸಿಕ್ಕದ. ಅಂದ್ರೆ ಹೂಳಿದ್ದು ಒಂದೇ ತೌಲೆ ಹೂಳಿದ್ದು ಅಂದ್ರೆ ಒಂದು ಸಮಾಧಿ ಸಿಕ್ಕದ. ಅದ್ರಾಗ ಎರಡು ಅದ, ಒಂದು ಸ್ತ್ರೀ ಮತ್ತು ಪುರುಷ. ಇದರ ಅರ್ಥ ಏನು ಸೂಚಿಸ್ತಪ್ಪ ಅಂದ್ರೆ ಸತಿ ಸಹಗಮನ ಪದ್ಧತಿ ಇವರು ಆಚರಿಸಿರಬಹುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ಎಲ್ಲಿಯಪ್ಪ ಅಂದ್ರೆ ಮುಖ್ಯವಾಗಿ ಲೋಥಾಲ್ ಒಳಗೆ ಈಜುಕೋಳ ಸಿಕ್ಕಿಲ್ಲ, ಹರಪ್ಪೊಳಗೆ ಈಜುಕೋಳ ಸಿಕ್ಕಿಲ್ಲ. ಸೊ ನಂತರ ಕಾಲಿಬಂಗನ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಕಾಲಿಬಂಗನ? ಇದು ಕಾಲಿಬಂಗನ ಎಲ್ಲಪ್ಪ ಗಗ್ಗರ್ ನದಿಯ ತೀರದಾಗದ. ಗಗ್ಗರ್ ನದಿ ಯಾವ ನದಿ? ಗಗ್ಗರ್. ಈ ಗಗ್ಗರ್ ನದಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಗಗ್ಗರ್ ಮತ್ತು ಹಕ್ರ ಅಂತಕ್ಕಂಥ ನದಿಗಳು ಇವು ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಆಗ್ತಾವಪ್ಪ ಅಂದ್ರೆ ಸರಸ್ವತಿ ನದಿ ಗುಪ್ತಗಾಮಿನಿ ಅಂತ ಹೇಳ್ತಾರೆ. ಅದು ಆಗಿತ್ತು, ಈಗಿಲ್ಲ. ಸರಸ್ವತಿ ನದಿ ಸಿಕ್ಕಿಲ್ಲ, ಅದು ಗುಪ್ತವಾಗಿ ಹರಿದದ. ಬಟ್ ಅದರ ಕೆಲವೊಬ್ಬರು ಇತಿಹಾಸಕಾರ ಏನಂತಾರಪ್ಪ ಅಂದ್ರೆ ಅದು ತನ್ನ ರೂಟನ್ನು ಚೇಂಜ್ ಮಾಡ್ಕೊಂಡದ ಅಂತ ಹೇಳ್ತಾವೆ. ಹರಿಯುವ ದಿಕ್ಕನ್ನು ಬದಲು ಮಾಡ್ಕೊಂಡ. ಆ ಹರಿಯುವ ದಿಕ್ಕೇ ಎರಡು, ಒಂದು ಗಗ್ಗರ, ಇನ್ನೊಂದು ಹಕ್ರ. ಇವತ್ತಿನ ಗಗ್ಗರ್ ಮತ್ತು ಹಕ್ರ ನದಿಗಳೇ ಅವತ್ತಿನ ಸರಸ್ವತಿ ನದಿಗಳು ಆಗಿರಬಹುದು ಅಂತ ಹೇಳ್ತಾರೆ ಅವರು. ಸೊ ಒಟ್ಟಿನಲ್ಲಿ ಕಾಲಿಬಂಗನ ಯಾವ ನದಿಯ ತೀರದಲ್ಲಿ ಅಪ್ಪ? ಗಗ್ಗರ್ ನದಿಯ ತೀರದಲ್ಲಿ ಇರ್ತಕ್ಕಂಥದ್ದು. ಈ ಕಾಲಿಬಂಗನ ಏನು ಸಿಕ್ಕಪ್ಪ? ಒಂಟೆಯ ಎಲುಬುಗಳು ಸಿಕ್ಕ. ಒಂಟೆಯ ಎಲುಬುಗಳು ಸಿಕ್ಕಿದ್ದು ಕಾಲಿಬಂಗನದಲ್ಲಿ. ಒಂಟೆಯ ಎಲುಬುಗಳು ಸಿಕ್ಕವಲ್ಲಿ. ಸೊ ಅತ್ಯಲ್ಲ ಮುಖ್ಯವಾಗಿ ಯಜ್ಞ ಕುಂಡಗಳು ಸಿಕ್ಕವ. ಅಂದ್ರೆ ಪುರೋಹಿತ ಸಾಹಿತ್ವ ಇತ್ತು ಇವರಲ್ಲಿ. ಏನಿತ್ತು? ವೈದಿಕತೆ ಇತ್ತು. ಇಟ್ ಮೀನ್ಸ್ ವೈದಿಕತೆ ಅನ್ನೋದು ಇತ್ತೀಚಿನ ದಿನಮಾನ ಬಂದಿಲ್ಲ, ಹರಪ್ಪನ ಕಲ್ಚರ್ ಇತ್ತು ಅಂತ ಕೆಲವೊಬ್ಬರು ಹೇಳ್ತಾರೆ. ಅಂದ್ರೆ ಯಜ್ಞಕುಂಡಗಳು ಸಿಕ್ಕವ. ಅಂದ್ರೆ ಯಜ್ಞಕುಂಡ ಸುಮ್ಮನೆ ಮಾಡೋಕ್ಕಾಗ್ತಿಲ್ಲ, ಯಾಕಡೆ ಮಾಡಿದಿಲ್ಲ. ಅವಕ್ಕೂ ಡೈಮೆನ್ಷನ್ ಇತ್ತು, ಅವು ಪದ್ಧತಿಗಳ ಆಕಾರದಲ್ಲಿದ್ದು. ಈ ಥರ ಡೈಮೆನ್ಷನ್ ಕೂಡ ಫೇಲ್ ಆಗಿಲ್ಲ ಅವು ಕುಡ್ದು. ಸೊ ನೋಡ್ರಿ, ಅಂದ್ರೆ ಇವ್ರಿಗೆ ಗಣಿತದ ಜ್ಞಾನ ಪರ್ಫೆಕ್ಟ್ ಆಗಿದ್ರು, ಪರಿಣಿತರು ಇದ್ದರು. ಇಲ್ಲಿ ಇಂಜಿನಿಯರ್ಗಳು ಇದ್ದರು, ಅಭಿಯಂತರು ಇದ್ದರು ಅಂತ ಅರ್ಥಕಥೆ ಸಂಶಯವೇ ಇಲ್ಲ. ಸೊ ಕಾಲಿಬಂಗನ ಅಷ್ಟೇ ಅಲ್ಲ, ಇಲ್ಲಿ ಚಕ್ಕಡಿಯ ಮಾದರಿ ಸಿಕ್ಕದೆ. ಚಕ್ಕಡಿಯ ಮಾದರಿ ಪ್ಲಸ್ ಅಷ್ಟೇ ಅಲ್ಲ, ಚಕ್ಕಡಿ ಅಂದ್ರೆ ಎತ್ತಿನ ಬಂಡಿ ಪ್ಲಸ್ ಉಳುಮೆ ಮಾಡಿದ ಕೆಲವು ಕುರುಹುಗಳು ಸಿಕ್ಕವ. ಸಿಕ್ಕವಂತ ಉಳುಮೆ ಮಾಡಿದ ಕುರುಹುಗಳು ಗಗ್ಗರ್ ನದಿಯ ತೀರದಲ್ಲಿ. ಸೊ ಇದರ ಅರ್ಥ ಇಲ್ಲಿ ವ್ಯವಸಾಯ ಕೃಷಿ ಕೇಂದ್ರ ಇತ್ತು, ಕೃಷಿಗೆ ಅತಿ ಹೆಚ್ಚಿನ ವೆತ್ತನ ಕೊಟ್ಟಿರೋ ಅಂತಕ್ಕಂಥ ನಾವು ನೋಡಬೇಕಾಗ್ತದ. ನಂತರ ಮುಖ್ಯವಾಗಿ ಮೊಹೆಂಜೊದಾರೋ ಭಾಳ ಇಂಪಾರ್ಟೆಂಟ್ ಇದೆ. ಈ ಸಿಂಧೂ ನದಿ ನಾಗರಿಕತೆಯಿಂದೊಡನೆ ಅತಿ ಹೆಚ್ಚು ಪ್ರಚಲಿತವಾದ ಹೆಸರೇ ಮೊಹೆಂಜೊದಾರೋ ಅಂತಕ್ಕಂಥದ್ದು. ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಮೊಹೆಂಜೊದಾರೋ ಎಂದೊಡನೆ? ಏನು ನೆನಪಾಗ್ತದಪ್ಪ ಅಂದ್ರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಮೊಹೆಂಜೊದಾರೋದ ಬಗ್ಗೆ ಭಾಳ ತಿಳ್ಕೊಳ್ಬೇಕಾಗ್ತದೆ. ಸಿಂಧೂ ನದಿ ನಾಗರಿಕತೆ ಬಂದಾಗ ಮೊಹೆಂಜೊದಾರೋವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಾವು ಇತಿಹಾಸವನ್ನು ಪರಿಪೂರ್ಣವಾಗಿ ಓದಿಲ್ಲ ಅಂತ ಅರ್ಥ ಆಗ್ತದೆ. ಸೊ ಹೀಗಾಗಿ ಮೊಹೆಂಜೊದಾರೋದ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಇದರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ. ಏನಿದು ಮೊಹೆಂಜೊದಾರೋ? ಇಲ್ಲಿ ನಾವು ಮುಖ್ಯವಾಗಿ ಮೊಹೆಂಜೊದಾರೋ ಅಂದಾಗ ನೋಡ್ರಿ, ಇದು ಎಲ್ಲಪ್ಪ ಅಂದ್ರೆ ಸಿಂಧೂ ನದಿಯ ತೀರದಲ್ಲಿ ಕಂಡು ಬರ್ತದ. ಯಾವ ನದಿ? ಸಿಂಧೂ ನದಿ. ಈ ಭಾರತದಲ್ಲಿ ಹುಟ್ಟಿದರೂ ಕೂಡ ಭಾರತದಲ್ಲಿ ಅತಿ ಹೆಚ್ಚಾಗಿ ಹರಿಯದ ನದಿಯೂ ಕೂಡ ಅನ್ನಬಹುದು. ಕೈಲಾಸ ಪರ್ವತದಲ್ಲಿ ಹುಟ್ಟಿ ಈ ಮಾರ್ಗವಾಗಿ ಹರಿತದ. ಪಾಕಿಸ್ತಾನದಲ್ಲಿ ಅತಿ ಹೆಚ್ಚಾಗಿ ಹರಿತದ. ಹೀಗಾಗಿ ಒಂದು ಕಡೆ ಕೆಲವೊಬ್ರು ಏನು ಅಂದಿದ್ರಪ್ಪ ಅಂದ್ರೆ, ಕೆಲವು ರಾಷ್ಟ್ರೀಯತೆ ಹೊಂದಿರತಕ್ಕಂಥವ್ರು ಎಲ್ಲಿವರೆಗೆ ಭಾರತದಲ್ಲಿ ಸಿಂಧೂ ನದಿ ಹರಿಯುವುದಿಲ್ಲೋ ಅಲ್ಲಿವರೆಗೆ ನನ್ನ ಆಸ್ತಿಯಲ್ಲಿ ಬಿಡಬೇಡ ತಂದವರು ಉಂಟು. ಅವ್ರು ಯಾರು ನಿಮಗೆ ಗೊತ್ತಿರಬಹುದು. ಸೊ ಒಟ್ಟಿನಲ್ಲಿ ಸಿಂಧೂ ನದಿ ತೀರದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಒಂದು ಬೃಹತ್ ಸಂಸ್ಕೃತಿಯೇ ಯಾವುದಪ್ಪ ಅಂದ್ರೆ
ಮೆಹೆಂಜೋದಾರೋಗೆ ಸಂಬಂಧಪಟ್ಟ ಸಂಸ್ಕೃತಿ, ಅದುವೇ ಸಿಂಧೂ ನದಿ ನಾಗರಿಕತೆ. ಈ ಮೆಹೆಂಜೋದಾರೋ ಅಂತಕ್ಕಂಥದ್ದು ನಾವು ನೋಡಿದಾಗ ಮೆಹೆಂಜೋ ಅಂದರೆ ಅರ್ಥ ಸತ್ತವರ ದಿಬ್ಬ ಅಂತ ಅರ್ಥ. ಮೆಹೆಂಜೋ ಅಂದ್ರೇನು? ಸತ್ತವರ ದಿಬ್ಬ ಅಂದರೆ ಮಡಿದವರ ದಿಬ್ಬ. ಮಡಿದವರ ದಿಬ್ಬ ಅಂದ್ರೆ ಅಲ್ಲಿ ಅರ್ಥ ಕುರುಹುಗಳು ಸಿಕ್ಕಿರಬಹುದು, ಜಾಸ್ತಿ ಇದುಗಳು ಸಿಕ್ಕಿರಬಹುದು. ಈಗ ಮಡಿದವರ ದಿಬ್ಬ ಅಂತ ಕೂಡ ಅಂದಿರಬಹುದು. ಸಿಂಧುನ ಅತಿ ಹೆಚ್ಚಿನ ಅನ್ವೇಷಣೆಗಳನ್ನು, ಅತಿ ಹೆಚ್ಚಿನ ಕುರುಹುಗಳನ್ನು ದೊರೆತಿದ್ದು ಏನಪ್ಪ ಅಂದ್ರೆ ಮೆಹೆಂಜೋದಾರೋ. ಮೆಹೆಂಜೋದಾರೋ ಒಳಗೆ ಏನೇನು ಸಿಕ್ಕವ ಅಂತ ನಾವು ನೋಡಿದಾಗ ಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಸುಟ್ಟ ಇಟ್ಟಿಗೆ ಸುಡುವ ಫ್ಯಾಕ್ಟ್ರಿ ಅಂದರೆ ಇಟ್ಟಂಗಿ ಬಟ್ಟಿ ಅಂತಾರ. ಇಟ್ಟಿಗೆ ಸುಡುವ ಫ್ಯಾಕ್ಟ್ರಿ, ಇಟ್ಟಿಗೆ ಸುಡುವ ಫ್ಯಾಕ್ಟ್ರಿ. ಇಟ್ ಮೀನ್ಸ್ ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಸಿಂಧೂ ನದಿ ನಾಗರಿಕತೆಯಲ್ಲಿ ಸುಟ್ಟ ಇಟ್ಟಿಗೆಯ ಕುರುವು, ಸುಟ್ಟ ಇಟ್ಟಿಗೆಯ ಕುರುವು, ಸುಟ್ಟ ಇಟ್ಟಿಗೆ ಅಂತ. ಸುಟ್ಟ ಇಟ್ಟಿಗೆ ಅಂದ್ರೆ ಅರ್ಥ ಮೊದಲು ಸುಟ್ಟಿದ್ಲೇನು, ಇದು ಭಾಳ ಇಂಪಾರ್ಟೆಂಟ್. ಮೊಟ್ಟ ಮೊದಲ ಬಾರಿಗೆ ಇಟ್ಟಿಗೆಯನ್ನು ಸುಟ್ಟು ಬಳಕೆ ಮಾಡಿದ ನಾಗರಿಕತೆ ಯಾವುದಪ್ಪ ಅಂದ್ರೆ ಸಿಂಧೂ ನದಿ ನಾಗರಿಕತೆ. ಈಜಿಪ್ಟ್ ನಾಗರಿಕತೆ ತೆಗೆದುಕೊಡ್ರಿ, ಮೆಸೊಪೊಟೇಮಿಯಾ ನಾಗರಿಕತೆ ತೆಗೆದುಕೊಡ್ರಿ, ಎಲ್ಲಿಯೂ ಕೂಡ ಇಟ್ಟಿಗೆಯನ್ನು ಸುಟ್ಟೇ ಇಲ್ಲ. ಅವರು ಕೇವಲ ಅಂದ್ರೆ ಒಣ ಇಟ್ಟಿಗೆಗಳನ್ನು ಬಳಕೆ ಮಾಡಿದ್ದು ಉಂಟು. ಮೊಟ್ಟ ಮೊದಲ ಬಾರಿಗೆ ಇಟ್ಟಿಗೆ ಸುಟ್ಟವರು ಯಾರಪ್ಪ ಅಂದ್ರೆ ಸಿಂಧೂ ನದಿ ನಾಗರಿಕತೆಯ ಜನರು. ಇಟಂಗಿ ಫ್ಯಾಕ್ಟ್ರಿ ಸಿಕ್ಕದ ಎಲ್ಲಿ? ಮೊಟ್ಟ ಮೊದಲು ಮೆಹೆಂಜೋದಾರದ ಇಟಂಗಿ ಫ್ಯಾಕ್ಟ್ರಿ ಸಿಕ್ಕಿದ್ದು ಉಂಟು. ಇದು ಭಾಳ ಇಂಪಾರ್ಟೆಂಟ. ನಾವು ಚಿತ್ರದಲ್ಲಿ ನೋಡ್ತೀವಿ ಗಡ್ಡದಾರಿ ಮನುಷ್ಯ ಇರ್ಬೋದು. ಗಡ್ಡದಾರಿ ಮನುಷ್ಯ ಅಂದ್ರೆ ಈ ಚೇರ ಹೊಡೆದಿರ್ತದಲ್ಲ ಒಂದು ಚಿತ್ರ, ಚೇರ ಹೊಡೆದಿದ್ದ ಚಿತ್ರ ಐತಲ್ಲ, ಚೇರ ಹೊಡೆದಿದ್ದು ಅಂದ್ರೆ ಈ ಥರ ವ್ಯಕ್ತಿ ಅದನ, ಈ ಥರ ಚೇರ ಇರ್ತದ. ಸೊ ಈ ಚೇರ ಹೊಡೆದ ಚಿತ್ರ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಈತನ ಒಂದು ಚಿತ್ರ ಗಡ್ಡದಾರಿ ಮನುಷ್ಯನ ಎಲ್ಲಿ ಸಿಕ್ಕದಪ್ಪ ಅಂದ್ರೆ ಅದು ಮೆಹೆಂಜೋದಾರೋ ಒಳಗೆ ಸಿಕ್ಕದ. ಅಷ್ಟೇ ಅಲ್ಲ, ಇದರ ಜೊತೆಗೆ ಏನಪ್ಪ ಅಂದ್ರೆ ಯಾವುದು ಮಾತೃದೇವತೆ ಮತ್ತು ಪಿತೃದೇವರು ಅಂದ್ರೆ ಪಶುಪತಿ, ಈಕಿ ಶಕ್ತಿ ದೇವತೆ ಅಂತೀರು. ಮಾತೃದೇವತೆ ಚಿತ್ರ ಅಲ್ಲಿ ಸಿಕ್ಕದ. ಪಶುಪತಿ ನಾವೇಂತೀವಿ ಪಶುಪತಿ ಅಂತ ಕರಿತೀವಲ್ಲ, ಪಶುಪತಿ ಅಂದರೆ ಒಂದು ಅರ್ಥದಲ್ಲಿ ಶಿವ ಅಂತ ಅರ್ಥ. ಪಶುಪತಿ ದೇವರಿನ ಸುತ್ತ ಕೆಲವು ಗೆಂಡಾಮೃಗ, ಆನೆ, ಹುಲಿ, ಕೋಣ, ತೆಳಗಡು, ಜಿಂಕೆಗಳು ಅಂದ್ರೆ ಸುತ್ತೆಲ್ಲ ಪಶುಗಳನ್ನು ಹೊಂದಿರತಕ್ಕಂಥ ಪತಿಯೇ ಅಂದರೆ ಶಿವ. ಈ ಒಂದು ಚಿತ್ರ ಸಿಕ್ಕಿದ್ದು ಎಲ್ಲಪ್ಪ ಮೆಹೆಂಜೋದಾರೋದಲ್ಲೇ. ಇದು ಭಾಳ ಇಂಪಾರ್ಟೆಂಟ. ಸೊ ಅಷ್ಟೇ ಯಾಕ ಇಲ್ಲಿ ಏನು ಸಿಕ್ಕವಪ್ಪ ಅಂದ್ರೆ ಇನ್ನೂ ಮುಂದುವರಿದು ಕಂಚಿನ ನರ್ತಕಿ ವಿಗ್ರಹ ಸಿಕ್ಕಿದ್ದು ಇಲ್ಲೇ. ಲಿಪ್ಸ್ಟಿಕ್, ಇವತ್ತಿನ ನೀವೇನು ಲಿಪ್ಸ್ಟಿಕ್ ಯೂಸ್ ಮಾಡಕತ್ತಿರಲ್ಲ, ಯಾವುದು ಹೊಸದಲ್ಲ, ಎವ್ರಿಥಿಂಗ್ ಇಸ್ ಕಾಪಿ. ಸೊ ಲಿಪ್ಸ್ಟಿಕ್ ಸಿಕ್ಕಿದ್ದು ಎಲ್ಲಿ? ಮೆಹೆಂಜೋದಾರೋದಲ್ಲಿ. ಬಾಚಣಿಕೆ ಸಿಕ್ಕಿದ್ದು ಎಲ್ಲಿ? ಇದೇ ಮೆಹೆಂಜೋದಾರೋದಲ್ಲಿ. ಮುಖ್ಯವಾಗಿ ಸ್ವಿಮ್ಮಿಂಗ್ ಪೂಲ್, ಈಜುಕೊಳ ಸಿಕ್ಕಿದ್ದು ಎಲ್ಲಪ್ಪ ಅಂದ್ರೆ ಇದೇ ಮೆಹೆಂಜೋದಾರೋದಲ್ಲಿ. ಈಜುಕೊಳ ಅಂದ್ರೆ ಈಜುಕೊಳ ಹೆಂಗಿತ್ತು ಇವತ್ತು ಮಾಡರ್ನ್. ಇವತ್ತು ನೋಡ್ರಿ ಕೆಲವೊಂದು ಎಲ್ಲಿ ಈಜುಕೊಳ ಸ್ವಿಮ್ಮಿಂಗ್ ಪೂಲ್ ಇರ್ತಾರೋ ಅದ್ರ ಪಕ್ಕದಾಗ ಕೆಲವೊಂದು ರೂಮ್ಗಳು ಇರ್ತಾವೆ. ಆ ರೂಮ್ಗಳು ಮತ್ತೆ ಜಳಕ ಮಾಡೋದಲ್ಲಿ. ಸೊ ಇದು ಇವತ್ತಿನ ಕಾನ್ಸೆಪ್ಟಲ್ಲಿ ಅವತ್ತೇ ಇತ್ತು. ಈ ಪ್ರತಿಯೊಂದು ಸ್ವಿಮ್ಮಿಂಗ್ ಪೂಲದ ಪಕ್ಕದಲ್ಲಿ ಸುತ್ತೆಲ್ಲ ರೂಮ್ ಇದ್ದು ಅಂತ ರೂಮ್ ಅದಾವಂತ ಇನ್ನೂ ಆ ರೂಮ್ಗಳು ನೋಡು ಅಂದರೆ ಇಲ್ಲಿ ಜಳಕ ಮಾಡಿದ್ರೆ ಮತ್ತೆ ಜಳಕ ಮಾಡೋದು ನೋಡು ಎಷ್ಟು ವಿಚಿತ್ರ ಆಗಿರಬಹುದು. ಇದು ನೋಡು, ಇದು ಕೂಡ ಉಂಟು. ಇದು 12 ಫೂಟ್ ಏನದಪ್ಪ ಅಂದ್ರೆ ಉದ್ದದ, 7 ಫೂಟ್ ಅಗಲದ, 8 ಫೂಟ್ ಆಳದ. ಯಾವುದು ಈ ಒಂದು ಯಾವುದು ಸ್ವಿಮ್ಮಿಂಗ್ ಪೂಲ ಅಂದ್ರೆ ಅರ್ಥ ಉತ್ತರ ಯಾವುದಪ್ಪ ಅಂದ್ರೆ ನಾವು ಇದು ಸಂಶಯ ಇಲ್ಲದೆ ಹೇಳ್ಬೋದು. ಉತ್ತರ ಯಾವುದು? ಹರಪ್ಪಲ್ಲ, ಲೋತಾಲಲ್ಲ, ಕಾಲಿಬಂಗನ. ಉತ್ತರ ಮೆಹೆಂಜೋದಾರೋ. ಉತ್ತರ ಮೆಹೆಂಜೋದಾರೋ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಒಂದು ನಾವು ಅಧ್ಯಯನ ಮಾಡಬೇಕಂದ್ರೆ ಒಂದು ಪ್ರಶ್ನೆಯ ಜೊತೆಗೆ ಹಲವಾರು ಪ್ರಶ್ನೆಗಳು ಉತ್ತರ ಕೊಡುವ ನಮ್ಮಲ್ಲಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಆವಾಗ ಮಾತ್ರ ಯಾವುದೂ ಪ್ರಶ್ನೆಗಳು ನಮ್ಗೆ ಕ್ಲಿಷ್ಟ ಅನಿಸೋದಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಆಳಕ್ಕೆ ತಿಳಿದು ಓಡುವ ಪ್ರಯತ್ನವನ್ನು ಮಾಡೋಣ. ಮುಂದಿನ ಪ್ರಶ್ನೆಗೆ ಅಣಿಯಾಗೋಣ. ಮುಂದಿನ ಪ್ರಶ್ನೆ ಏನಂತ ನೋಡ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ಈ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಮತಗಳು ಅಂತ ಬರ್ತಾವೆ. 2 ಪ್ರಮುಖವಾದ ಮತಗಳು ಅಂತ ಬರ್ತಾವೆ. ಈ ಜೈನ ಮತ ಮತ್ತು ಯಾವುದು ಬೌದ್ಧ ಮತ. ನಾವು ಧರ್ಮಕ್ಕೂ ಮತಕ್ಕೂ ಭಾಳ ವ್ಯತ್ಯಾಸ ಅದ. ಯಾಕಪ್ಪ ಅಂದ್ರೆ ಜೈನ ಧರ್ಮ ಬೇರೆ, ಬೌದ್ಧ ಮತ ಬೇರೆ. ಜೈನ ಧರ್ಮ ಒಂದು ಕಡೆ ಏನು ಹೇಳ್ತದಪ್ಪ ಅಂದ್ರೆ ಇದು ಸನಾತನ ಧರ್ಮದಷ್ಟೇ ಹಳೆಯದು ಅಂತ ಕೆಲವೊಬ್ಬರು ಇತಿಹಾಸಕಾರರು ಒಪ್ಕೊಳ್ತಾರೆ. ಆದರೆ ಬೌದ್ಧ ಧರ್ಮವಲ್ಲ, ಅದು ಮತ ಅಂತ ಹೇಳ್ತಾರೆ. ಅಂದರೆ ಒಂದು ಧರ್ಮದಿಂದ ಇನ್ನೊಂದು
ಜನ್ಮ ತಾಳಿದ್ರೆ ಅದು ಧರ್ಮವಾಗುವುದಿಲ್ಲ, ಮತವಾಗುತ್ತದೆ ಅಂತಕ್ಕಂಥದ್ದು, ಅಥವಾ ಪಂಥವಾಗುತ್ತದೆ. ಒಂಟರಲ್ಲಿ ಇರಲಿ. ಸೊ ನಮಗೆ ಬೇಕಾಗಿದ್ದು ಎರಡು ನೋಡು, ಹೀನಯಾನ ಹಾಗೂ ಮಹಾಯಾನ ಯಾವ ಧರ್ಮದ ಪಂಗಡಗಳಾಗಿವೆ. ಇಲ್ಲಿ ಭಾಳ ಇಂಪಾರ್ಟೆಂಟ್. ಅಂದರೆ ಪ್ರತಿ ಧರ್ಮದಲ್ಲೂ ಪಂಗಡಗಳದಾವೆ. ಯಾಕಂದ್ರೆ ಸಮಸ್ಯೆ ಏನಪ್ಪ ಅಂದರೆ, ಯಾವುದೇ ಒಂದು ವಿಚಾರ ಅತ್ಯಂತ ಬಲಿಷ್ಠವಾಗಿ ಬೆಳಕತ್ತು ಅದಕ್ಕೆ ವಿರೋಧವಾದ ಮತ್ತೊಂದು ವಿಚಾರ ಈ ನಿಸರ್ಗದಲ್ಲಿ ಬರ್ತಕ್ಕಂಥದ್ದು. ಇದು ನಾ ಹೇಳಿದ ವಾಕ್ಯವಲ್ಲ, ಇದು ಹೆಲನ್ ಅಂತಕ್ಕಂಥ ಒಬ್ಬ ಈ ಸಮಾಜ ತತ್ವಜ್ಞಾನಿ ಏನು ಹೇಳ್ತಾನಪ್ಪ ಅಂದ್ರೆ, ಯಾವುದೇ ಜಗತ್ತಿನಲ್ಲಿ ಒಂದು ವಿಚಾರ ಭಾಳ ಪ್ರಬಲವಾಗ್ಲಿಕ್ಕತ್ತು ಅಂದ್ರೆ ಅದಕ್ಕೆ ವಿರುದ್ಧವಾದ ಇನ್ನೊಂದು ಏನಪ್ಪ ಅಂದ್ರೆ ಸಿದ್ಧಾಂತ ಹುಟ್ಕೊಳ್ತದೆ. ಒಂದು ಸಿದ್ಧಾಂತ ಬೆಳೀಲಿಕ್ಕತ್ತ ಅದಕ್ಕೆ ವಿರುದ್ಧವಾದ ಮತ್ತೊಂದು ಸಿದ್ಧಾಂತವನ್ನು ಬೆಳೀತದ. ಈ ಎರಡು ಸಿದ್ಧಾಂತಗಳು ಭಾಳ ಬಲಿಷ್ಠವಾದ, ಅದನ್ನು ಸಮವಾಗಿ ನೋಡೋಕೆ ಇನ್ನೊಂದು ಸಿದ್ಧಾಂತ ಹುಟ್ಕೊಳ್ತದೆ. ಅದೇ ಸಮತಾವಾದ ಅಂತ ನಾವು ಎರಡು ನಮ್ಮಲ್ಲಿ ಇವತ್ತು ವಿಚಾರಗಳನ್ನ ನೋಡ್ತಾ ಇರ್ಬೋದು ಇವತ್ತಿನ ಪ್ರಚಲಿತ ಜೀವನದಲ್ಲಿ. ಹಾಗೆ ಈ ಪ್ರತಿಯೊಂದು ಧರ್ಮದಲ್ಲಿ ಒಂದು ವಿಷಯ ಅತಿ ಆಳಕ್ಕೆ ಹೊಂತಂದ್ರೆ ಇನ್ನೊಂದು ಅದಕ್ಕೆ ವಿರುದ್ಧವಾದ ಮತ್ತೊಂದು ಪಂಗಡ ಹುಟ್ಕೊಳ್ತವೆ. ಇಲ್ಲಿ ಹೀನಯಾನ ಮತ್ತು ಮಹಾಯಾನ ನೋಡು, ಧರ್ಮದ ಆಧಾರದಲ್ಲಿ ನಾವು ನೋಡಿದಾಗ ಸಿಖ್ ಧರ್ಮ ಇರ್ಬೋದು, ಜೈನ ಧರ್ಮ, ಪಾರ್ಸಿ ಧರ್ಮ, ಬೌದ್ಧ ಮತ. ಸೊ ಒಟ್ಟಿನಲ್ಲಿ ಇವುಗಳನ್ನು ನಾವು ನೋಡಿದಾಗ ಯಾವ ಧರ್ಮದಲ್ಲಿ ಎರಡು ಪಂಗಡ ಇದ್ದು ಅಂತ ಹೇಳ್ತಾ ನಾವು ಅಂದರೆ ಅರ್ಥ ಧರ್ಮದಲ್ಲಿ ಪಂಗಡಗಳು. ನಾವು ಸಿಖ್ ಧರ್ಮವನ್ನು ತೆಗೆದುಕೊಂಡಾಗ ಇದರಲ್ಲಿ ಪಂಗಡಗಳು ಕಂಡು ಬರುವುದಿಲ್ಲ, ಒಂದೇ ಅಲ್ಲಿ ಪಂಗಡ. ಜೈನ ಧರ್ಮದಲ್ಲಿ ನೋಡಿದಾಗ ಎರಡು ಪಂಗಡ ಅದಾವ ಸತ್ಯ. ಯಾವುದು? ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ ನೋಡ್ತೀವಿ. ಹೌದಾ? ಇಲ್ಲಿ ಪಾರ್ಸಿ ಒಳಗೆ 3 ಅದಾವ. ಇಲ್ಲಿ 1 2 3 ಅಲ್ಲಿ ಮೆಹಂದಿ, ಕಲ್ದಿ, ಕಾಲ್ಸಿ ಅಂಥೇಳಿ. ಸೊ 3 ಪಾರ್ಸಿಗಳು ಬರ್ತಾವೆ. ಅದೇ ಬೌದ್ಧ ಧರ್ಮದಲ್ಲಿ 2 ಬರ್ತಾವೆ. ಅದು ಯಾವುದು? ಹೀನಯಾನ ಹಾಗೂ ಮಹಾಯಾನ. ಭಾಳ ಇಂಪಾರ್ಟೆಂಟ್. ಹೀನಯಾನ ಮತ್ತು ಮಹಾಯಾನ 2 ಪ್ರಮುಖವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಪಂಗಡಗಳು. ಏನಿದೆ ಹೀನಯಾನ? ಶ್ವೇತಾಂಬರ ಅಂದರೆ ನಿಮ್ಗೆ ಗೊತ್ತದ, ಯಾರು ಬಿಳಿ ವಸ್ತ್ರಧಾರಿಗಳಾಗಿರ್ತಾರೋ ಅದು ಎಂಥ ಬಿಳಿ ವಸ್ತ್ರಧಾರಿಗಳು, ಅವಕ್ಕೆ ಸ್ಟಿಚ್ ಮಾಡಿರೋದಿಲ್ಲ, ಸ್ಟಿಚ್ ಮಾಡದೇ ಇರೋದು ಅಂದರೆ ಹೊಲಿಗೆ ಹಾಕದ ಏನು ಶ್ವೇತ ವಸ್ತ್ರವನ್ನು ತನ್ನ ಶರೀರದ ಮೇಲೆ ಹಾಕಿಕೊಂಡು ಯಾರು ಜೀವನವನ್ನು ಮಾಡ್ತಾರೋ ಅವರೆಲ್ಲ ಶ್ವೇತಾಂಬರಿಗಳು ಅಂತ. ಸೊ ಅಷ್ಟೇ ಅಲ್ಲ, ದಿಗಂಬರ ಅಂದರೆ ಯಾವುದೇ ಬಟ್ಟೆಯನ್ನು ಧರಿಸದೆ ಇಲ್ಲಿ ಹೇಗೆ ಬಂದೆವು, ಬರುವಾಗ ಹೇಗೆ ಬಂದೆವು, ಹೋಗುವಾಗ ಹಾಗೆ ಹೋಗ್ತಕ್ಕಂಥ ಒಂದು ಪಂಥ. ಅಂದ್ರೆ ಇದು ಅದ್ಭುತವಾದ ವಿಚಾರವನ್ನು ಹೊಂದಿರ್ತಕ್ಕ ಒಂದು ಶ್ವೇತಾಂಬರ ದಿಗಂಬರ ಎಲ್ಲಿ ಕಾಣ್ತೀವಪ್ಪ ಅಂದ್ರೆ ಜೈನ ಧರ್ಮದಲ್ಲಿ. ಅದೇ ರೀತಿ ಪಾರ್ಸಿ ಧರ್ಮದಲ್ಲಿ ಹಲವಾರು 3 ಪಂಗಡಗಳದಾವ. ಅವು ಯಾವುದು? ಹೀನಯಾನ, ಮಹಾಯಾನ. ಆದರೆ ಬೌದ್ಧ ಧರ್ಮದಲ್ಲಿ 2 ಪಂಗಡ ಬರ್ತವೆ ಪ್ರಮುಖವಾಗಿ, ಹೀನಯಾನ ಮತ್ತು ಮಹಾಯಾನ. ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಅಂತ ನೋಡಿದಾಗ, ಈ ಹೀನಯಾನ ಅಂತಕ್ಕಂಥದ್ದು ಏನು? ಹೀನಯಾನ ಅಂತ ಯಾರಿಗೆ ಅಂತೀವಿ ನಾವು? ಹೀನಯಾನ ಅಂತ ಯಾರಿಗೆ ಅಂತೀವಿ ಅಂತಕ್ಕಂಥ ನಾವು ನೋಡಬೇಕು. ಇಲ್ಲಿ ಮುಂದುವರಿದ ಭಾಗದಲ್ಲಿ ನೋಡು, ಹೀನಯಾನ ಯಾರಿಗೆ ಹೀನಯಾನ ಅನ್ನಬೇಕು ಅಂದರೆ ಇವ್ರದ್ದು ಪಂಗಡ ಏನಪ್ಪ ಅಂದ್ರೆ ಬೌದ್ಧ ಧರ್ಮದಲ್ಲಿ ಬೋಧನೆ ಮಾಡಿದ ಬುದ್ಧನ ಏನು ತತ್ವಗಳದಾವಲ್ಲ ಅವುಗಳ ಕುರಿತು ವಿಚಾರ ಮಾಡ್ತಕ್ಕಂಥ ಪಂಗಡ ಇದು. ಬುದ್ಧನ ತತ್ವಗಳೇ ನಮಗೆ ದೇವರುಗಳು. ಬುದ್ಧ ಹೇಳಿದ ಸಂದೇಶಗಳನ್ನೇ ನಮ್ಮ ಇದು ಬುದ್ಧನ ಸಂಬಂಧಿಸಿದ ಸಂಕೇತಗಳಾಗಿರ್ತಕ್ಕಂಥ ಧರ್ಮಚಕ್ರ ಇರ್ಬೋದು, ಆತನ ಹುಟ್ಟಿನ ಸಂಕೇತ ಕಮಲ ಇರಬಹುದು, ತ್ಯಾಗದ ಸಂಕೇತ ಕುದುರೆ ಇರಬಹುದು. ಸೊ ಆತನ ಜ್ಞಾನದ ಸಂಕೇತ ಯಾವುದಪ್ಪ ಅಂದ್ರೆ ಬೋಧಿ ವೃಕ್ಷ. ಯಾವ ವೃಕ್ಷ? ಬೋಧಿ ವೃಕ್ಷ. ಸೊ ಇವುಗಳನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪಂಗಡ ಹುಡ್ಕೊಳ್ತು. ನಾನು ಬುದ್ಧನನ್ನ ದೇವರ ಅನ್ನೋದಿಲ್ಲ, ಬುದ್ಧ ಹೇಳಿದ ತತ್ವಗಳು ದೇವರ ರೂಪದಲ್ಲಿ ನೋಡೋಣ, ಬುದ್ಧನ ಸಂದೇಶಗಳನ್ನು ನಾವು ಸಾರೋಣ, ಬುದ್ಧನ ತತ್ವಗಳ ಅಡಿಯಲ್ಲಿ ನಾವು ಬದುಕೋಣ ಅಂತಕ್ಕಂಥ ಒಂದು ಅರ್ಥದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಪಂಗಡವೇ ಹೀನಯಾನ. ಸೊ ಇವರು ಬುದ್ಧನನ್ನು ದೇವರನ್ನಾಗಿ ಮಾಡಲಿಲ್ಲ, ಬುದ್ಧತ್ವ ದೇವರನ್ನಾಗಿ ಮಾಡ್ತು. ಬುದ್ಧನ ಹೇಳ ತತ್ವಗಳದವಲ್ಲ ಅವು ದೇವರು ಅಂತ ತಿಳ್ಕೊಂಡ್ರು. ಯಾರು? ಹೀನಯಾನ. ಇದು ಸಾಂಪ್ರದಾಯಿಕ ಪಂಗಡ. ಇದಕ್ಕೆ ವಿರುದ್ಧವಾಗಿ ಏನಂದ್ರಪ್ಪ ಅಂದ್ರೆ ಇತ್ತೀಚಿನ ಸ್ವಲ್ಪ ಆಧುನಿಕತೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಪಂಗಡ ಏನು ಮಾಡ್ತಪ್ಪ ಅಂದ್ರೆ, ಇಲ್ಲ ನಮಗೆ ನಿಜವಾಗಿ ಬುದ್ಧನೇ ದೇವರು, ಬುದ್ಧನನ್ನು ದೈವತ್ವಕ್ಕೆ ಏರಿಸಿ ಬುದ್ಧನ ವಿಗ್ರಹಗಳನ್ನು ಕಟ್ಟಲು ಆರಂಭಿಸಿದರು. ವಿಗ್ರಹಗಳು ಮುಖ್ಯವಾಗಿ ಬುದ್ಧನ ವಿಗ್ರಹಗಳು ಆರಂಭವಾದ ಇವರ ಕಾಲದಲ್ಲಿ. ಯಾರ ಕಾಲದಲ್ಲಿ? ಮಹಾಯಾನ ಪಂಥ ಬಂದಿದ್ದ ಅಂದ್ರೆ ಬುದ್ಧನಿಗೆ ಸಂಬಂಧಪಟ್ಟ ವಿಗ್ರಹಗಳು ಅವು ಮಥುರಾ ಶೈಲಿ ಮತ್ತು ಗಾಂಧಾರ ಶೈಲಿಗೆ ಒಳಪಟ್ಟಿದ್ದು.
ಮಥುರಾ ಶೈಲಿ ಮತ್ತು ಗಾಂಧಾರ ಶೈಲಿ ಅಡಿಯಲ್ಲಿ ಅಂದ್ರೆ ಮಥುರಾ ಶೈಲಿ ಗಾಂಧಾರ ಶೈಲಿ ಅಂತಕ್ಕಂಥ ಗಾಂಧಾರ ಶೈಲಿ ಒಳಗೆ ಏನಿರ್ತದಪ್ಪ ಅಂದ್ರೆ ಬುದ್ಧ ನಗುದಿಲ್ಲ, ದೇರ್ ಇಸ್ ಎ ನೋ ಸ್ಮೈಲಿಂಗ್ ಆಫ್ ಬುದ್ಧ. ಆರ ಮಥುರಾ ಶೈಲಿಯಲ್ಲಿ ಬುದ್ಧನ ಮುಖದಲ್ಲಿ ನಗು ಕಾಣಬಹುದು ಮತ್ತು ವಿವಿಧ ಅಲಂಕಾರಗಳನ್ನು ಕಾಣಬಹುದು ಮತ್ತು ಎಲ್ಲಪ್ಪ ಅಂದ್ರೆ ತನ್ನ ಯಾವುದು ಕಿವಿಗಳು ಸ್ವಲ್ಪ ಬೃಹದಾಕಾರದಲ್ಲಿ ರೂಪದಲ್ಲಿರ್ತವೆ, ಅದು ಯಾವುದು ಮಥುರಾ ಶೈಲಿ. ಗಾಂಧಾರ ಶೈಲಿಯಲ್ಲಿ ನಗ್ನ ಸ್ಥಿತಿಯಲ್ಲಿ ಇರ್ತಾನೆ, ಸೇಮ್ ಯಾಸ್ ಇಟ್ ಈಸ್ ಶಿವ ಕುತ್ತ ಭಂಗಿಯಲ್ಲಿ, ಶಿವನ ಧ್ಯಾನಾಸಕ್ತಿ ಭಂಗಿ ಹೇಗಿತ್ತು ಅದೇ ರೀತಿ ಬುದ್ಧ ಕುಂತಿದ್ದ, ಅದು ಗಾಂಧಾರ ಶೈಲಿ. ಇವುಗಳನ್ನು ಬುದ್ಧನನ್ನೇ ದೇವರಂತ ಆರಾಧನೆ ಮಾಡಿದ ಮಹಾಯಾನ. ಅಂದರೆ ಹೀನಯಾನ ಮತ್ತು ಮಹಾಯಾನ ಯಾವುದಕ್ಕೆ ಸಂಬಂಧಪಡ್ತಾವ? ಉತ್ತರ ಬೌದ್ಧ ಧರ್ಮ. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಅಂದರೆ ಅರ್ಥದಲ್ಲಿ ಹೀನಯಾನ ಮತ್ತು ಮಹಾಯಾನವನ್ನು ಹೊಂದಿರತಕ್ಕಂಥ ಯಾವುದು? ಸಿಖ್ ಅಲ್ಲ, ಜೈನ್ ಅಲ್ಲ, ಪಾರ್ಸಿ ಅಲ್ಲ, ಯಾವುದು? ಬೌದ್ಧ ಧರ್ಮ. ಉತ್ತರ ಯಾವುದು? ಬೌದ್ಧ ಧರ್ಮ ಅಂತಕ್ಕಂಥದ್ದು ನಾವು ನೋಡಬೇಕಾಗ್ತದ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆಯಲ್ಲಿ ಏನೈತಿ ನೋಡ್ರಿ. ಸೊ ಭಾಳ ಸಲ ಇದನ್ನೂ ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥದ್ದೇ ನೋಡ್ರಿ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಗ್ರೀಕ್ ರಾಯಭಾರಿ ಯಾರು? ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಆಗಿನ ಕಾಲಘಟ್ಟದಲ್ಲಿ ಭಾರತದಲ್ಲಿ ಏನು ರಾಜ್ಯ ಮನೆತನ 50-60 ಸಂಸ್ಥಾನಗಳ ಅಡಿಯಲ್ಲಿ ಏನು ಭಾರತ ನಾವು ಕಾಣ್ತೀವಿ ನೋಡು. ಈ ಕಾಣುವ ಸಂದರ್ಭದಲ್ಲಿ ಹಲವಾರು ದೇಶಕ್ಕೂ ನಮ್ಮ ನಂಟಸ್ತಿಕೆ ಇತ್ತು. ಅವರು ತಮ್ಮ ರಾಯಭಾರಿಗಳನ್ನು ಕೊಟ್ಟು ಕಳಿಸ್ತಿದ್ರು. ಪ್ರಶ್ನೆ ಏನು ಕೇಳ್ತಾನಪ್ಪ? ಚಂದ್ರಗುಪ್ತ ಮೌರ್ಯ. ಇದು ಚಂದ್ರಗುಪ್ತನ ಮೌರ್ಯನ ಕಾಲವನ್ನು ನೋಡ್ಬೋದು. ಈ ಮೌರ್ಯ ಸಾಮ್ರಾಜ್ಯ ಭಾರತ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಆ ಕಾಲದಲ್ಲಿ ಮೌರ್ಯರಿಗೂ ಗ್ರೀಕರಿಗೂ ಸಂಬಂಧಗಳಿದ್ದು. ಸೊ ಈ ಭಾಗ ಇದು ಎಲ್ಲ ಹಿಂದೂ ಕುಶ್ ಪರ್ವತಗಳು, ಇಲ್ಲಿ ಸಿಂಧೂ ನದಿ ತೀರ ಹಾಗೂ ಇದು ಗಾಂಧಾರದ ಭಾಗ. ಸೊ ಈ ಒಟ್ಟಿನಲ್ಲಿ ಭಾರತವನ್ನು ಅವರು ಹೆಂಗೆ ಭರತ ಖಂಡದ ರೂಪದಲ್ಲಿ ಇದು ಉತ್ತರ ಪಥ, ಇದು ದಕ್ಷಿಣ ಪಥ, ಇದು ಪೂರ್ವ ಪಥ, ಇದು ಪಶ್ಚಿಮ ಪಥ ಅಂತ ಡಿವೈಡ್ ಮಾಡಿದರು. ಸೊ ಒಟ್ಟಿನಲ್ಲಿ ಈ ಭಾಗ ಇಲ್ಲಿ ಯಾವುದಪ್ಪ ಅಂದ್ರೆ ಇವತ್ತಿನ ಪಾಟ್ನಾ, ಅವತ್ತಿನ ಪಾಟಲಿಪುತ್ರ. ಯಾವ ಪುತ್ರ? ಇವತ್ತಿನ ಪಾಟ್ನಾ, ಅವತ್ತಿನ ಪಾಟ್ಲಿಪುತ್ರ, ಮಗಧ ರಾಜ್ಯದ ಮುಖ್ಯ ಕೇಂದ್ರ ಭಾಗ, ರಾಜ್ಯಗೃಹ ಇರ್ಬೋದು, ಮಗಧ ಇರ್ಬೋದು, ಅಂದರೆ ಇವತ್ತಿನ ಬಿಹಾರದ ಭಾಗ. ಸೊ ಈ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು ಗ್ರೀಕರಿ. ಈ ಭಾಗದಿಂದ ನಮ್ಮ ಮೇಲೆ ಭಾರತ ಮೇಲೆ ದಾಳಿ ಮಾಡಿದ್ದು ಉಂಟು. ಆ ಭಾರತ ಎಲ್ಲಿವರೆಗೆ ಈ ಭಾಗತನ ಮಾತ್ರ ಗೆದ್ದಿದ್ದ. ಆ ಭಾಗದ ಗ್ರೀಕ್ ಯಾರಿಗಿದ್ರು? ಅಲೆಕ್ಸಾಂಡರ್. ಅಲ್ಲಿ ತನ್ನ ರಾಯಭಾರಿ ಇನ್ನೊಬ್ಬ ಯಾರಪ್ಪ? ಸೆಲ್ಯೂಕಸ್ನನ್ನು ನೇಮಕವನ್ನು ಮಾಡಿದ್ದ. ಇಲ್ಲಿ ಈ ಭಾಗ ನೋಡ್ಕೊ. ಯಾಕಂದ್ರೆ ಯಾವತ್ತು ಗ್ರೀಕ್ ರಾಜ್ಯದ ಇಲ್ಲಿ ಪೋರಸ ಮತ್ತು ಅಂಬಿಯೊಂದಿಗೆ ಜಗಳವನ್ನು ಮಾಡ್ತಾನೆ, ಕದನ ಮಾಡ್ತಾನೆ. ಯಾವುದು? ಹೆಡಾಸ್ಪಸ್ ಕಾಳಗ ಅಂತ ಕರಿತೀವಿ ಅದನ್ನು ನಾವು. ಹೆಡಾಸ್ಪಸ್ ಕಾಳಗ ಅಥವಾ ಜೇಲಂ ಕಾಳಗ, ಅಂದರೆ ಜೇಲಂ ನದಿಯ ತೀರದಲ್ಲಿ ಆಗ್ಯದ. ಸೊ ಆ ಪೋರಸ್ ಸೋತರೂ ಕೂಡ, ಭಾರತದ ಸ್ವಾಭಿಮಾನಿಯಾದ ರಾಜ್ಯ ಸೋತರೂ ಕೂಡ ಒಳ್ಳೆ ರಾಜ್ಯವನ್ನು ಕೊಟ್ಟು ಮುಂದಿನ ರಾಜ್ಯಕ್ಕೆ ಕಣಿ ಆಗ್ತಾನೆ. ಒಂದು ವಿಚಾರವನ್ನು ನೆನ್ಪಿಟ್ಕೊಡ್ರಿ, ಜಗತ್ತಿನ ಅಲೆಕ್ಸಾಂಡರ್ ಎಲ್ಲವನ್ನ ಗೆದ್ದ, ಬಟ್ ಭಾರತವನ್ನು ಹೊರತುಪಡಿಸಿ ಇಲ್ಲಿವರೆಗೆ ಮಾತ್ರ ಬಂದ. ಆದರೆ ಮುಂದೆ ನಂದ ಸಾಮ್ರಾಜ್ಯ ಇತ್ತು. ಆ ನಂದ ಸಾಮ್ರಾಜ್ಯ ಸೋಲ್ಸೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅವನ ಸೈನಿಕರಿಗೆ ಮರಳಿ ಹೋಗುವ ಪ್ರಯತ್ನವನ್ನು ಮಾಡಿದ್ದು ಉಂಟು. ಸೊ ವಾಟೆವರ್ ಇಲ್ಲಿ ತನಕ ಬಂದಿದ್ರು. ಅವ ಏನು ಕ್ವಶನ್ ಕೇಳೋಣ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಗ್ರೀಕ್ ರಾಯಭಾರಿ ಯಾರು ಅಂದ್ರೆ, ಚಂದ್ರಗುಪ್ತನ ಯಾರು? ನಂದ ವಂಶದ ಮಾಡಿದ ಅವಮಾನದ ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಚಾಣಕ್ಯನು ಯಾರನ್ನು ಬಳಕೆ ಮಾಡ್ಕೊಳ್ತಾನಪ್ಪ ಅಂದ್ರೆ, ಚಂದ್ರಗುಪ್ತ ಎಂಬ ಬಾಲಕನನ್ನು ಬಳಕೆ ಮಾಡಿಕೊಂಡು ಎಲ್ಲಿಗೂ ತಕ್ಷಶಿಲೆಯಲ್ಲಿ ವಿದ್ಯೆಯನ್ನು ಕೊಡಿಸಿ ಅವಾಗ ಅಲೆಕ್ಸಾಂಡರ್ಗೂ ಭೇಟಿ ಮಾಡಿಸಿದ್ದ ಅಂತ ಹೇಳ್ತಾನೆ ಒಂದು ಅರ್ಥದಲ್ಲಿ. ಏನು ಇರಲಿ. ಸೊ ಆ ಚಂದ್ರಗುಪ್ತನನ್ನು ಭೇಟಿ ಮಾಡಿಸಿ ನಂತರ ಇಲ್ಲಿ ಬಂದು ಹೊಳ್ಳಿ ಅದೇ ಯುದ್ಧ ತಂತ್ರದಿಂದ ಏನು ಮಾಡ್ತಾನಪ್ಪ ಅಂದ್ರೆ, ನಂದ ವಂಶದ ರಾಜ್ಯವನ್ನು ಗೆಲ್ತಾನ. ಸೊ ಗೆದ್ದ ನಂತರದಲ್ಲಿ ಅಪಾರ ಅದ್ಭುತವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ ತರುವಾಯ ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ, ಆಗಿನ ಕಾಲಕ್ಕೆ ಯಾರು? ಗ್ರೀಕ್ ರಾಯಭಾರಿ ಒಬ್ಬ ಬಂದಿರ್ತಾನ. ಆ ರಾಯಭಾರಿ ಯಾರು ಅಂದ್ರೆ, ಪ್ರತಿಯೊಂದು ಕಾಲಕ್ಕೆ ಒಬ್ಬ ರಾಯಭಾರಿ. ಈ ಪಾಯಿಯ ನೋಡಿ, ಇಲ್ಲಿ ನಮಗೆ ಪ್ರಶ್ನೆ ಬಂದಿದ್ದು ಪಾಯಿಯನ್ ಯಾರು, ಮೆಗಸ್ತಾನಿಸ್ ಯಾರು, ಹೊಯಸ್ತಾಂಗ್ ಯಾರು, ಇವರು ಯಾರು ಅಲ್ಲ ಅಂತಕ್ಕಂಥದ್ದು ಐತೆ. ಸೊ ಇಲ್ಲಿ ಮುಖ್ಯವಾಗಿ 3 ಜನ ಬಂದಾರ. ಸೊ ಇಲ್ಲಿ ಯಾರು ಅಲ್ಲ ಅಂತಕ್ಕಂಥ ಪ್ರಶ್ನೆ ಉತ್ತರ ಕೊಡೋದು ಜಾಸ್ತಿ ನಾವು ಪ್ರಯತ್ನವನ್ನು ಮಾಡಬಾರ್ದು. ಯಾಕಂದ್ರೆ ಯಾರೂ ಅಲ್ಲ ಅಂತ ಉತ್ತರ ಇಟ್ಟಿದ್ರೆ ಜ್ಞಾನಕ್ಕೆ ಅರ್ಥವೇ ಇರಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಪಾಯ್ಯಾನ ಬಂದಿದ್ದು ಯಾರ ಕಾಲಘಟ್ಟದಲ್ಲಿ ಅಂತಕ್ಕಂಥ ನಾವು ನೋಡಬೇಕಾಗ್ತದ. ಪಾಯ್ಯಾನ ಬಂದಿದ್ದು ಗುಪ್ತ ಕಾಲದ ಕುಮಾರಗುಪ್ತನ ಕಾಲದಲ್ಲಿ ಕ್ರಿಸ್ತ ಶಕ 401 ರಿಂದ 411 ಮಧ್ಯದಲ್ಲಿ ಯಾರು ಬಂದಾರಪ್ಪ ಅಂದ್ರೆ,
ಕಾಮನ್ ಇರ ಯಾರು ಬಂದಿದ್ರು, ಪಾಯಿಯನ್ ಬಂದಿದ್ದ. ಅಂದರೆ ಗುಪ್ತರ ಕಾಲದಲ್ಲಿ ಇವ ಬಂದಾನ ಅಂದ್ರೆ ಈ ಪಾಯಿಯನನಿಗೂ ಹಾಗೂ ಚಂದ್ರಗುಪ್ತನಿಗೂ ಸಂಬಂಧವಿಲ್ಲ. ನಿಮ್ಗೆ ಗೊತ್ತಿರಲಿ, ಈ ಮೇಘಸ್ಥಾನಿಸಿಂದ ಬಂದೊಡನೆ ನಮಗೆ ನೆನಪಿಗೆ ಬರುವ ಒಂದು ಅದ್ಭುತವಾದ ಗ್ರಂಥವೇ ಇಂಡಿಕಾ. ಯಾಕ ಇಂಡಿಕಾ ಅಂತಕ್ಕಂಥದ್ದು? ಇಂಡಿಕಾ ಅಂದ್ರೆ ಅರ್ಥ ಇಂಡಿಯಾ ಅಂತ ಅರ್ಥ. ಏನಂತ? ಇಂಡಿಯಾ. ಇಂಡಿಕಾ ಅಂತ ಯಾಕೆ ಬರೀತಾನಪ್ಪ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಈ ಇಂಡಸ್ ನದಿಯ ಆಚೆಗೆ ಇರ್ತಕ್ಕಂಥ ರಾಷ್ಟ್ರವೇ ಇಂಡಿಯಾ ಅಂತ ಕರೀತಿದ್ದ. ಆ ಇಂಡಿಯಾದ ಕುರಿತು ಬರೆದ ಗ್ರಂಥವೇ ಇಂಡಿಕಾ ಅಂತ ಕರಿತಾನ ಅವನು. ಸೊ ಈ ಇಂಡಿಕಾ ಗ್ರಂಥದಲ್ಲಿ ಚಂದ್ರಗುಪ್ತನ ಬಗ್ಗೆ ಹಲವಾರು ಏನು ಕೊಡ್ತಾನಪ್ಪ ಅಂದ್ರೆ ಮಾಹಿತಿಗಳನ್ನು ಕೊಟ್ಟಿದ್ದು ಇಂಡೋ ಗ್ರೀಕರು. ಅಂದ್ರೆ ನಮ್ಮ ಇತಿಹಾಸವನ್ನು ಜಾಸ್ತಿ ನಮ್ಮವ್ರು ಬರೆದಿಲ್ಲರಿ, ನಮ್ಮ ಇತಿಹಾಸವನ್ನು ಜಾಸ್ತಿ ಬರೆದು ವಿದೇಶಿಗರು. ಏನಾದರೂ ಅಪ್ಪಿ ತಪ್ಪಿ ಹೊಯನ್ಸ್ತಾಂಗ, ಪಾಯಿಯನ್ನ, ಈ ನಿಕೇಟರ ಹಲವಾರು ಪಾಂಡಿತ್ಯವನ್ನು ಉಳ್ಳ ವಿದೇಶಿಗರು ನಮ್ಮಲ್ಲಿ ಬರದೇ ಹೋಗಿ ನಮ್ಮ ದೇಶದ ಬಗ್ಗೆ ಬರೆಯದೇ ಹೋಗಿದ್ರೆ ನಮ್ಮ ಬ್ರಿಟಿಷರು ನಮ್ಮ ಇತಿಹಾಸವನ್ನು ಪೂರ್ತಿ ಸರ್ವನಾಶ ಮಾಡಿಬಿಡ್ತಿದ್ರು. ಈ ಭಾರತೀಯರಿಗೆ ನಾವು ಇತಿಹಾಸ ಬರೆದು ಹೇಳಿದವ್ರು ನಾವೇ ಅನ್ನೋ ಪರಿಸ್ಥಿತಿಯೂ ಕೂಡ ಇರಲಾಕ ಸಂಶಯ ಇರಲಿಲ್ಲ. ಇವತ್ತು ಯಾಕೆ ಅವ್ರು ಸುಮ್ಮ ಕೂತಾರಪ್ಪ ಅಂದ್ರೆ ಇತಿಹಾಸವನ್ನು, ನಮ್ಮ ಇತಿಹಾಸವನ್ನು ನಮ್ಗಿಂತ ಹೆಚ್ಚು ಬೇರೆ ದೇಶದಾಗೆ ಕಲಿತು ಇರ್ತಕ್ಕಂಥದ್ದು. ಸೊ ಇದು ನಾವು ವಿಚಾರ ಮಾಡೋದು. ಹೀಗಾಗಿ ಮೇಘಸ್ಥಾನಿಸಿನ ವಿದೇಶಿ ಬರಹಗಾರಿ ನಾವು ಒಂದು ರೀತಿ ಏನು ಮಾಡಬೇಕಪ್ಪ ಅಂದ್ರೆ ಧನ್ಯವಾದವನ್ನು ಅರ್ಪಿಸಲೇಬೇಕು. ಮೇಘಸ್ಥಾನಿಸ್ ಇಂಡಿಕಾ ಎಂಬ ಗ್ರಂಥವನ್ನು ಬರೀತಾನ. ಸೆಲ್ಯೂಕಸ್ ಏನು ಮಾಡ್ತಾನಪ್ಪ, ಈತನ ರಾಯಭಾರಿಯಾಗಿ ಯಾರ ಆಸ್ಥಾನಕ್ಕೆ ಕಳಿಸ್ತಾನೆ? ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸ್ತಾನ. ಸೊ ಹೀಗಾಗಿ ಹೆಲನ್ ಅಂತಕ್ಕಂಥ ಮಗಳಿದ್ದಳು, ಅವಳಿಗೆ ಹೆಲನ್ ಅಂತಕ್ಕಂಥ ಮಗಳನ್ನು ಕೊಟ್ಟು ಮದುವೆ ಮಾಡಿರ್ತಾನೆ. ಸೊ ಈ ಥರ ಯಾರಿಗೆ? ಮೇಘಸ್ಥಾನಿಸನ್ನು ಕೊಟ್ಟು ಕಳಿಸ್ತಾನೆ. ಹೀಗಾಗಿ ಏನು ತಿಳ್ಕೊಬೇಕಾಗ್ತದಪ್ಪ ಅಂದ್ರೆ ಉತ್ತರ ಸೂಕ್ತವಾದ ಯಾವುದು? ಚಂದ್ರಗುಪ್ತನ ಮೌರ್ಯ ಆಸ್ಥಾನಕ್ಕೆ ಬಂದ ಗ್ರೀಕ್ ರಾಯಭಾರಿ ಯಾರಪ್ಪ ಅಂದ್ರೆ ಮೇಘಸ್ಥಾನಿಸ್ ಆಗಿದ್ದ. ಸೊ ಹುಯನ್ಸ್ತಾಂಗ ಅಂತ ಬಂದಿದ್ದು ಯಾರ ಕಾಲದಲ್ಲಪ್ಪ ಅಂದ್ರೆ ಹರ್ಷವರ್ಧನನ ಕಾಲದಲ್ಲಿ. ಯಾರ ಕಾಲದಲ್ಲಿ? ಹರ್ಷವರ್ಧನ ಕಾಲ ಅಂತಕ್ಕಂಥದ್ದು. ಹರ್ಷವರ್ಧನ ಬಂದಿದ್ದು ಕ್ರಿಸ್ತಕ 600ರ ಕಾಲಘಟ್ಟ, ಅಂದರೆ 6ನೇ ಶತಮಾನ ಅಂತಕ್ಕಂಥದ್ದು ಕ್ರಿಸ್ತ ಶಕ. ಅಂದರೆ 640ರ ಆಸುಪಾಸು, 34ರಿಂದ ಆಸುಪಾಸು. ಸುಮಾರು 10 ವರ್ಷ ಹುಯನ್ಸ್ತಾಂಗ್ ಭಾರತದಲ್ಲಿದ್ದ. 10 ವರ್ಷ ಹುಯನ್ಸ್ತಾಂಗ್ ಹುಯನ್ಸ್ತಾನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆ ತಿಳ್ಕೊಳ್ಬೇಕಾಗ್ತದೆ ಹುಯನ್ಸ್ತಾಂಗಿನ ಬಗ್ಗೆ ಅಂದಾಗ ನಮಗೆ ಮುಖ್ಯವಾಗಿ ನಮ್ಮ ಭಾರತ ಇತಿಹಾಸವನ್ನು ತನ್ನ ಪ್ರಮುಖವಾದ ಗ್ರಂಥವಾಗಿರ್ತಕ್ಕಂಥ ಸಿಯುಕಿಯಲ್ಲಿ, ಅಂದರೆ ಹುಯನ್ಸ್ತಾಂಗ್ನ ಗ್ರಂಥ ಯಾವುದು? ಸಿಯುಕಿಯಲ್ಲಿ ಹಲವಾರು ವಿಷಯಗಳನ್ನು ಮಂಡನೆಯನ್ನು ಮಾಡ್ತಾನೆ. ಭಾರತದ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿ ಭಾರತದ ಬೌದ್ಧಿಕತೆ, ಆಧ್ಯಾತ್ಮಿಕತೆ ಹಾಗೂ ಭಾರತದ ಒಂದು ಸಂಸ್ಕೃತಿಯನ್ನು ತನ್ನ ಎಲ್ಲಿ ಅಕ್ಷರಗಳಲ್ಲಿ ಬರೆದಿಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಚೀನಿ ಯಾತ್ರಿಕ ಹುಯನ್ಸ್ತಾಂಗ್ ಅಂತಕ್ಕಂಥದ್ದು. ಭಾಳ ಇಂಪಾರ್ಟೆಂಟ್ ವ್ಯಕ್ತಿ ನಮ್ಮ ಇತಿಹಾಸದ ದೃಷ್ಟಿಯಿಂದ ಅಂತಕ್ಕಂಥದ್ದು. ಹೀಗಾಗಿ ಈ ಹುಯನ್ಸ್ತಾಂಗ್ ಯಾರು? ಈತನ ಗ್ರಂಥ ಯಾವಪ್ಪ? ಸಿಯುಕಿ. ಈತನ ಗ್ರಂಥ ಯಾವುದು? ಸಿಯುಕಿ. ಹಲವಾರು ಸಾಲಿಕ ಸಿಯುಕಿ ಗ್ರಂಥವನ್ನು ಬರೆದವರು ಯಾರು? ಹುಯನ್ಸ್ತಾಂಗ್. ಪೋಕೋಕಿ ಗ್ರಂಥವನ್ನು ಬರೆದವರು ಯಾರು? ಪಾಯಿಯಾನ್. ಇಂಡಿಕಾ ಗ್ರಂಥ ಬರೆದವನು ಯಾರು? ಮೇಘಸ್ಥಾನಿಸ್. ಇವೆಲ್ಲವನ್ನು ನಾವು ಸಿಯುಕಿ ಈತ ಭಾರತವನ್ನು ಯಾವ ರೀತಿ ಭಾರತಕ್ಕೆ ಬರ್ತಾನಪ್ಪ ಅಂದ್ರೆ ಈ ಭಾಗದಿಂದ ಬರ್ತಾನ. ನಾವು ತಿಳ್ಕೊಂಡಂಗೆ ಈ ಕಡೆ ಚೀನಾದ ಇಲ್ಲೇ ಬಂದ ಅಂತ ಅಲ್ಲ, ಅಲ್ಲಿ ಬಂದಿಲ್ಲವ, ಈ ಭಾಗದಿಂದ ಬಂದ. ಈ ಭಾಗದ ಅಂದರೆ ಮೊದಲು ಎಲ್ಲಿ ತಕ್ಷಶಿಲೆಗೆ ಬರ್ತಾನೆ. ತಕ್ಷಶಿಲೆಯಿಂದ ಎಲ್ಲಿ ಬರ್ತಾನಪ್ಪ ಅಂದ್ರೆ ಕಾಂಬೋಜಕ್ಕೆ ಬರ್ತಾನೆ, ಆಮೇಲೆ ಕಾಶ್ಮೀರಕ್ಕೆ ಬರ್ತಾನೆ, ಆಮೇಲೆ ಈ ಭಾಗಕ್ಕೆ ಹೋಗ್ತಾನೆ ಸಿಂಧ ಭಾಗಕ್ಕೆ, ಆಮೇಲೆ ಕುರುಕ್ಷೇತ್ರಕ್ಕೆ ಬರ್ತಾನೆ, ಆಮೇಲೆ ಪ್ರಯಾಗಕ್ಕೆ ಬರ್ತಾನೆ, ಆಮೇಲೆ ನಳಂದಕ್ಕೆ ಬರ್ತಾನೆ. ಸೊ ಇಲ್ಲಿ ನಂತರ ಪಾಟ್ಲಿಪುತ್ರಕ್ಕೆ ಭೇಟಿಯನ್ನು ಕೊಟ್ಟು ನಂತರ ಈ ಭಾಗಕ್ಕೆ ಬಂದು ಆಮೇಲೆ ಏನು ಮಾಡ್ತಾನೆ? ಈ ತಳಗಿನ ಭಾಗ ಉಜ್ಜಯಿನಿ ಯಾವುದು? ಈ ಭಾಗ ಒಂದು ಅಮರಾವತಿ, ಕಂಚಿ, ಆಮೇಲೆ ಯಾವ್ದು ಚಾಲುಕ್ಯರು, ಆಮೇಲೆ ಹೊಳ್ಳೆ ರಿಟರ್ನ್ ಎಲ್ಲಿ ಹೋಗ್ತಾನೆ? ಇದಕ್ಕೆ ಉಜ್ಜಯಿನಿಗೆ ಹೋಗ್ತಾನೆ, ವಲ್ಲಭಿಗೆ ಭೇಟಿ ಆಗ್ತಾನೆ. ವಲ್ಲಭಿ ಇದಕ್ಕೆ ಅಲ್ಲೊಂದು ಯೂನಿವರ್ಸಿಟಿ ಇರ್ತದೆ, ಅಲ್ಲಿ ಭೇಟಿ ಆಗ್ತಾನೆ. ಹೊಳ್ಳೆ ರಿಟರ್ನ್ ನಳಂದಕ್ಕೆ ಬರ್ತಾನೆ. ನಳಂದಕ್ಕೆ ಇಲ್ಲಿ ಮುಲ್ತಾನಕ್ಕೆ ಹೋಗಿ ರಿಟರ್ನ್ ನಳಂದಕ್ಕೆ ಬರ್ತಾನೆ. ಅಂದ್ರೆ 2 ಬಾರಿ ನಳಂದವನ್ನು ಭೇಟಿಯಾಗಾನ. ಎಷ್ಟು ಬಾರಿ? 2 ಬಾರಿ ನಳಂದ ವಿಶ್ವವಿದ್ಯಾಲಯಕ್ಕೆ ಬರ್ತಾನೆ. ಸೊ ನಳಂದ ವಿಶ್ವವಿದ್ಯಾಲಯದಲ್ಲಿ ಅವನು ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಅವನು ಒಂದು ಮಾತು ಹೇಳ್ತಾನೆ ನಳಂದ ವಿಶ್ವವಿದ್ಯಾಲಯ ಬಗ್ಗೆ. ಎಷ್ಟು ಹೇಳ್ತಾನಪ್ಪ ಅಂದ್ರೆ ಎಷ್ಟು ಕ್ಲಿಷ್ಟವಾದ ಎಕ್ಸಾಮ್ ಇದ್ದು ಒಳಗಡೆ ಸುಮ್ಮನೆ ಸಿಕ್ಕವರಿಗೆ ಕುರಿ ಹಿಂಡಿ ತುಂಬ್ಕೋತಿದ್ದಿಲ್ಲ ಅವರು. ಅಂದರೆ ಆ ವ್ಯಕ್ತಿ ಅರ್ಹತೆ ಆಗಲಿ ತಿಳ್ಕೊಂಡು ಇವತ್ತೇನು CET ಬರ್ಯಾಕತ್ತಿರಲ್ಲ, ಈ CET ಮಾದರಿ ಪ್ರಶ್ನೆ ಅವತ್ತೇ ಮಾಡ್ಯಾರ ಅವರು. ಪ್ರವೇಶ ಪರೀಕ್ಷೆ ಇತ್ತವರಿಗೆ ಯಾರು ಅರ್ಹತೆಯನ್ನು ಹೊಂದಿರ್ತಾರೋ, ಜ್ಞಾನದ ಗುಣಮಟ್ಟ ಇರಬೇಕು, ಅವ್ರಿಗೆ ಮಾತ್ರ ತೆಗೆದು. ಇವು ಸುಮಾರು 22 ಬಾರಿ ಫೇಲ್ ಆಗ್ಯಾನವ. 23ನೇ ಅಟೆಂಪ್ಟಿಗೆ ಪಾಸ್ ಆಗಿ ಒಳಗಡೆ ಹೋಗ್ತಾನೆ ಅವನು. ಯಾರು? ಹುಯನ್ಸ್ತಾಂಗ್.
ಅವಾಗ ಅವನಿಗೆ ಅದ್ಭುತ ಅನ್ನಿಸ್ತದ. ಇಷ್ಟು ಪ್ರಖ್ಯಾತವಾದ ವಿಶ್ವವಿದ್ಯಾಲಯ ಜಗತ್ತಿನಲ್ಲೇ ಇಲ್ಲ ಅಂತನವನು ಓದಿ ನಂತರದಲ್ಲಿ ಈ ಭಾಗದಿಂದ ಕಾಮರೂಪಕ್ಕೆ ಬಂದು ಏನು ಮಾಡ್ತಾನೆ, ಈ ಭಾಗಕ್ಕೆ ಹೊಳ್ಳಿ ರಿಟರ್ನ್ ಎಲ್ಲತಾನೆ ತನ್ನ ಭಾಗಕ್ಕೆ ಹೋಗ್ತಾನೆ. ಸುಮಾರು 10 ವರ್ಷಗಳ ಕಾಲ ಭಾರತದಲ್ಲಿದ್ದ. ಹರ್ಷವರ್ಧನ ಆಸ್ಥಾನಕ್ಕೆ ಬಂದು ಕೊನೆಯ ಬೌದ್ಧ ಸಮ್ಮೇಳನದಲ್ಲಿ ಅಧ್ಯಕ್ಷನೂ ಆಗ್ತಾನೆ. ಸೊ ಹೀಗಾಗಿ ಬೌದ್ಧ ಧರ್ಮದ ಏನಾಗ್ತಾನಪ್ಪ ಅಂದ್ರೆ ಒಂದು ಪ್ರಚಾರಕನೂ ಆಗ್ತಾನೆ, ಬೌದ್ಧ ಧರ್ಮದ ಅನುಯಾಯಿ ಆಗ್ತಾನೆ. ಯಾರು? ಹುಯೆನ್ಸಾಂಗ್. ಈತನ ಸಿವಿಕಿ ಗ್ರಂಥ ಭಾಳ ಇಂಪಾರ್ಟೆಂಟ. ವಾಟ್ ಎವರ್ ಇಟ್ ಮೇ ಬಿ. ಸೊ ಮುಂದುವರೆದ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಏನದಪ್ಪ ಅಂದ್ರೆ ಶಕ ವರ್ಷ ಅಂತ ಆಗ್ಬೇಕದ. ಸೊ ವಾಟ್ ಎವರ್ ಇಟ್ ಮೇ ಬಿ. ಸ್ವಲ್ಪ ನೋಡಿರಿ ಅದು ಯಾವ ವರ್ಷಪ್ಪ ಅಂದ್ರೆ ಶಕ ವರ್ಷ. ಇದು ಸಕ ಆಗ್ಯದ, ಸ್ವಲ್ಪ ಶಕ ವರ್ಷ ಅಂತ ತಿಳ್ಕೊಳ್ಳೋಣ. ಶಕ ವರ್ಷ, ಶಕ ಅಥವಾ ಶಕೆಯು ಯಾವಾಗ ಪ್ರಾರಂಭವಾಯಿತು? ನಾವು ಕ್ಯಾಲೆಂಡರ್ ದೃಷ್ಟಿಯಿಂದ ನಾವು ಕ್ಯಾಲೆಂಡ್ರನ್ನು ನೋಡಬೇಕಾಗ್ತದೆ. ಯಾಕಂದ್ರೆ ಎಲ್ಲವೂ ಕ್ಯಾಲೆಂಡರ್ ಮೇಲೆ ಡಿಪೆಂಡ್ ಅದ. ಇವತ್ತು ಡೇಟ, ಟೈಮ, ತಿಥಿ, ನಕ್ಷತ್ರ ಇವೇನದಾವಲ್ಲ ನಾವೆಲ್ಲವೂ ಕ್ಯಾಲೆಂಡರ್ ಏನು ಮಾಡೋಕ್ಕಾಗಲ್ಲ. ಇವತ್ತು ನಾವು ಓದ್ತೀವಿ ಶಾಲಿವಾಹನ ಶಕೆ 1948. ವಿಚಿತ್ರ ಅನ್ನಿಸ್ತದ. ಈಗ ವರ್ಷ 2026 ಅದ, ಇಲ್ಲರೆ 48 ತನ ಇದೇನಿದು ಅಂತ ಪ್ರಶ್ನೆ ಹುಟ್ಟುತ್ತದೆ ಅಂತಕ್ಕಂಥದ್ದು. ಎಷ್ಟೋ ಜನ ವಿದ್ಯಾರ್ಥಿಗಳು ನಿಮ್ಮ ಮನೆ ಲಗ್ನ ಪತ್ರ ಅದು ಬಂದು ನೋಡಿರಿ, ಅಲ್ಲಿ ಏನಿರ್ತದ ವಿಳಂಬ ನಾಮ ಸಂವತ್ಸರ 1948 ಅಭಿಜಿತ್ ನಾಮ ಸಂವತ್ಸರದಂದು ಮಧ್ಯಾಹ್ನ 12 ಗಂಟೆಗೆ ಶುಭ ಮುಹೂರ್ತದಲ್ಲಿ ನನ್ನ ಮಗನ ಕಾರ್ಯ ಲಗ್ನ ನಿಮಿತ್ತ ತಂದು ಬಂದು ಅಕ್ಷತೆನ ಹಾಕಿ ನನ್ನ ಮಗನಿಗೆ ಆಶೀರ್ವದಿಸಬೇಕು ಅಂದಿರ್ತಾರ. ಆದ್ರೆ 1948 ಯಾಕೆ ಬರ್ದಾರ ಅನ್ನೋದು ಸಮಸ್ಯೆ ಆಗಿ ಕಾಳಕ್ಕಂತಿದ್ದು. ಇದು ಭಾಳ ವಿಚಿತ್ರ ಇರ್ತಕ್ಕಂಥದ್ದು. 48 ಈಗ 2026 ನಮ್ಮ ಕ್ಯಾಲೆಂಡರ್ 48 ಅದಲ್ಲ ಇದು ಬಂದಿದ್ದು. ಸೊ ಹೀಗಾಗಿ